ನನಗೆ ಕತೆ ಕೇಳಿದಾಗ ಕಲೆಬುಲ್ಲಿ ತಾನು ಅವ್ರು ಹೇಳಿದ್ದು, ಕತೆ ಕೇಳಿ ಸರ್, ಇಷ್ಟ ಆದರೆ ಬೇಕಾದ್ರೆ ಅವ್ರ ಕತೆನೂ ಕೊಡ್ತಾರೆ. ನನಗೆ ಗೊತ್ತು, ಒಂದೊಂದು ಸತಿ ಟೆಕ್ಸ್ಟ್ ಬಂದಾಗಲೂ ಯಾವಾಗ ಪ್ಲೀಸ್ ಮಾಡಿ ಸಿನಿಮಾ ಮಾಡಿ, ಕ್ರಿಕೆಟ್ ಆಡಿದ್ರು ಬೈಯೋರು, ಇದು ಮಾಡೋದು ಯಾವಾಗ, ಅದೆಲ್ಲ ಬಿಟ್ಬಿಟ್ಟದು. ಇದು ಒಂಥರ ನನಗೆ ಸಿಂಪ್ಲರ್ ಫಿಲ್ಮ್ ಅಂತ ಅನ್ನಿಸ್ತು ಅವಾಗ. ನೀವು ಬೇರೆ ನಿರ್ದೇಶಕನ ಇಟ್ಕೊಂಡು ಮಾಡ್ಕೊಬೋದು ನಾವು ಹಾಗೆ ಅಂದ್ಬಿಟ್ಟು. ಬಟ್ ನನಗೆ ಅದು ಮಾಡೋಕ್ಕೆ ಇಷ್ಟ ಬರಲಿಲ್ಲ. 100% ಅದು ಮಾಡೇ ಮಾಡ್ತೀವಿ. ಬಟ್ KS ರವಿಕುಮಾರ್ ಅಂತವ್ರು ಏನಾಗುತ್ತೆ, ತುಂಬ ಹೊಸಬ್ರು ಅಂತ ಬಂದು ನಮ್ಮ ರಾಜ್ಯದವರಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ನಾವು ಮಾತಾಡಬೇಕಾಗತ್ತೆ. ಏನಾರ ಮಾಡೋದ್ರಿಂದ ಸಿನಿಮಾ ಹಾಳಾಗುತ್ತೆ ನನಗಿದ್ರೆ ಅದು ಮಾಡಿಸಿಲ್ಲ ನಾನು. I'm not a human. I'm a demon. ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಮ್ಯಾಕ್ಸ್ ಎಲ್ಲ ಕಡೆ ಮ್ಯಾಕ್ಸ್ ಫೀವರ್ ಶುರುವಾಗಿದೆ. ಕಿಚ್ಚ ಫ್ಯಾನ್ಸ್ ಅಂತೂ ನಾವು ನ್ಯೂ ಇಯರ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ ಮ್ಯಾಕ್ಸ್ ಬರಲೇಬೇಕು ಅಂತಿದ್ರು. ಸೊ ಒಂದು ವಾರ ಮುಂಚೆ ಮ್ಯಾಕ್ಸ್ ಬರ್ತಿದೆ. ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ, ಎಕ್ಸೈಟೆಡ್ ಆಗಿದ್ದಾರೆ ಸಿನಿಮಾ ನೋಡೋದಕ್ಕೆ. ಸೊ ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮ್ಯಾಕ್ಸ್ ಒಂದು ಪಾಸಿಟಿವ್ ವೈಬ್ರೇಷನ್ ಆಲ್ರೆಡಿ ಶುರುವಾಗಿದೆ. ನಿನ್ನೆ ನಾವೊಂದು ಈವೆಂಟ್ ನೋಡಿದ್ವಿ, ಆಡಿಯೋ ಈವೆಂಟು. ಹಿಂಗೊಂದ್ಸಲ ತಿರುಗಿ ನೋಡಿದ್ರೆ 360 ಡಿಗ್ರಿ ಫುಲ್ ಜನ ಇದ್ದರು. ಕಿಚ್ಚ ಅಂತ ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಿದ್ರು. ಆಲ್ರೆಡಿ ಆ ವೈಬ್ ಶುರುವಾಗಿದೆ ಪಾಸಿಟಿವ್ ಆಗಿ. ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್ ಒಂದು ಒಳ್ಳೆ ಸಿನಿಮಾನ ಜನರಿಗೆ ತೋರಿಸೋದಕ್ಕೆ? ಅಫ್ಕೋರ್ಸ್ ಇದೆ, ಬಿಕಾಸ್ ಆಲ್ಮೋಸ್ಟ್ ನಾರ್ಮಲಿ ಇಯರ್ಲಿ ಒಂದು ರಿಲೀಸ್ ಇರೋದು ನಂದು. ಸೊ ಆ ಲೆಕ್ಕದಲ್ಲಿ ತೊಗೊಳಕ್ಕೆ ಹೋದರೆ 2.5 years ಹಿಂದೆ ಒಂದು ರಿಲೀಸ್ ಮಾಡಿದ್ದು. ಸೊ 1.5 years ಆಯಿತು ಪ್ರಾಪರ್ ಒಂದು ರಿಲೀಸ್ ಆಗಿ. ಸೊ ಇಟ್ ಇಸ್ ನೈಸ್. ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದಟ್ ವಾಪಸ್ ಒಂದು ಸಿನಿಮಾ ಕೊಡೋಕ್ಕಾಗಿದೆ ಈಗ. ಆ್ಯಂಡ್ ಇಟ್ಸ್ ಎ ಗುಡ್ ಫೀಲಿಂಗ್ ಬಿಕಾಸ್ ತುಂಬ ಕಾದಿದ್ದಾರೆ. ಆ್ಯಂಡ್ ಆ ಕಾಯೋದು ನನಗೆ ತನಕ ತಲುಪ್ತಾಯಿತ್ತು. ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಾ ಇಲ್ಲ, ಅಂದರೆ ನಂದೇನೋ ಸಿನಿಮಾ ಬಂದಿಲ್ಲ ಅಂದರೆ ಜನ ತುಂಬ ಕಾಯ್ತಾ ಇರ್ತಾರೆ, ಆ ಅಹಮ್ಮಲ್ಲಿ ನಾನು ಮಾತಾಡೋಣ. ನನಗೆ ಗೊತ್ತು, ಒಂದೊಂದು ಸತಿ ಟೆಕ್ಸ್ಟ್ ಬಂದಾಗಲೂ ಯಾವಾಗ ಪ್ಲೀಸ್ ಮಾಡಿ ಸಿನಿಮಾ ಮಾಡಿ, ಕ್ರಿಕೆಟ್ ಆಡಿದ್ರು ಬೈಯೋರು, ಇದು ಮಾಡೋದು ಯಾವಾಗ, ಅದೆಲ್ಲ ಬಿಟ್ಬಿಟ್ಟದು ಬೇರೆ ಮಾಡ್ಕೊಂಡು ಕೂತಿದ್ದೀರ ಅಂತ. ಸೊ ಆ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದರೆ ಐ ಆಮ್ ಕ್ವೈಟ್ ಹ್ಯಾಪಿ ದಟ್ ಐ ಆಮ್ ಡೂಯಿಂಗ್ ದಿಸ್. ಅಟ್ ದ ಸೇಮ್ ಟೈಮ್ ಐ ಆಮ್ ಅಪಾಲಜೆಟಿಕ್ ಆಲ್ಸೋ ಫಾರ್ ದ ಡಿಲೇ. ಸೊ ಇದೆ, ಒಂದೊಂದು ಖುಷಿ ಇದೆ. ಆ್ಯಂಡ್ ನೆನ್ನೆ ಒಂದು ಚಿಕ್ಕ ಇವೆಂಟ್ ಆ್ಯಕ್ಚುಲಿ ತುಂಬ ಒಂದು ಒಳ್ಳೆ ವೈಬ್ ಕೊಟ್ಟಿದ್ದಂತೂ ಸತ್ಯ. ಯಾಕಂದರೆ ಆ ಥರ ಅಷ್ಟು ದೊಡ್ಡ ಕ್ರೌಡು ನಾನು ಒರಾಯನಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಐ ನ್ಯೂ ಒಂದು ಕ್ರೌಡ್ ಇರುತ್ತೆ, ಬಟ್ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಆ್ಯಂಡ್ ವೆರಿ ಹಾರ್ಟ್ ಟಚಿಂಗ್. ಸರ್, ಅಂದರೆ ಮ್ಯಾಕ್ಸ್ ಅಂದ ತಕ್ಷಣ ಅದೊಂದು ಲೈನ್ ತುಂಬ ಹೈಲೈಟ್ ಆಗಿದೆ, ಮ್ಯಾಕ್ಸಿಮಮ್ ಮಾಸ್ ಅಂತ. ಯಾವ ರೀತಿ ಮಾಸ್ ಅಂತ ಅಂದರೆ ಆ್ಯಕ್ಷನ್ ವೈಸ್ ಮಾಸ ಅಥವಾ ಸಿನಿಮಾ ಸಬ್ಜೆಕ್ಟೇ ಮಾಸ? ಸಬ್ಜೆಕ್ಟ್ ಆ್ಯಂಡ್ ಆ್ಯಕ್ಷನ್ ಬೋತ್. ಸಬ್ಜೆಕ್ಟಲ್ಲೇ ಒಂದು ಎಲಿಮೆಂಟ್ ಆಫ್ ಮಾಸ್, ಯು ಆರ್ ರೈಟ್. ಆ್ಯಕ್ಚುಲಿ ಅದಿದೆ, ಆ ಫ್ಲೋಲ್ ಇದೆ ಅದು. ಆ್ಯಂಡ್ ಅಂಡರ್ ಕರೆಂಟ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಫೀಲ್ ಮೇಲೆ ಕೆಂಪೇಗೌಡದಲ್ಲಿ ಫೈಟ್ಸ್ ಕಮ್ಮಿ ಇದ್ರೂ ಒಂದು ಅಂಡರ್ ಕರೆಂಟ್ ಇತ್ತು. ಆ ಥರ ಇದರಲ್ಲಿ ಒಂದು ಅಂಡರ್ ಕರೆಂಟ್, ಒಂದು ಇಂಟೆನ್ಸಿಟಿ ಇದೆ. ಸೊ ದ್ಯಾಟ್ ಮೇಕ್ಸ್ ಯು ಗೆಟ್ ದಟ್ ಫೀಲಿಂಗ್ ಆಫ್ ಅ ವೆರಿ ಆ್ಯಕ್ಷನ್ ಪ್ಯಾಕ್ಡ್ ಸೀನ್ಸ್. ಸೊ ಆ್ಯಂಡ್ ಆ್ಯಕ್ಷನ್ ಪರ್ಸ್ಪೆಕ್ಟಿವಲ್ಲಿ ಹೋಗೋಕೆ ಎಲ್ಲೆಲ್ಲಿ ಬೇಕೋ ಫೈಟ್ಸ್ ಅಷ್ಟು ಮಾತ್ರ ಇದೆ ಸಿನಿಮಾದಲ್ಲಿ. ಬಟ್ ಐ ಥಿಂಕ್ ಇಟ್ಸ್ ಆಲ್ ಪೊಸಿಷನ್ಡ್ ವೆರಿ ವೆಲ್ ಆ್ಯಂಡ್ ದಟ್ ಗಿವ್ಸ್ ಅ ಮೋರ್ ಇಂಟೆನ್ಸ್ ಗ್ರಾಫ್ ಟು ದ ಫಿಲ್ಮ್ ಅಂತ ನಾನು ಹೇಳ್ಬೋದು. ಸರ್, ನಿಮ್ಮ ಸಿನಿಮಾನ ಯಾವುದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಎಲ್ಲನೂ ಬೇರೆ ಬೇರೆ ಥರ. ಅಂದರೆ ಲುಕ್ ವೈಸ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಅಥವಾ ಪರ್ಫಾರ್ಮೆನ್ಸ್ ಏನಾದರೂ ಒಂದು ಬದಲಾವಣೆ ಇದ್ದೇ ಇರುತ್ತೆ ನಿಮ್ಮ ಕ್ಯಾರೆಕ್ಟರಲ್ಲಿ. ನಲ್ಲ ಬೇರೆ, ಗೂಳಿ ಬೇರೆ, ಸ್ವಾತಿ ಮುತ್ತು ಬೇರೆ, ಶಾಂತಿನಿವಾಸ ಬೇರೆ, ಎಲ್ಲವೂ ಬೇರೆ. ಸೊ ಮ್ಯಾಕ್ಸ್ ಹೇಗೆ ಬೇರೆ, ನಿಮ್ಮ ಕ್ಯಾರೆಕ್ಟರ್ ಅರ್ಜುನ್ ಮಹಾಕ್ಷಯ್ ಹೇಗೆ ಹೊಸದಾಗಿ ಕಾಣಿಸ್ತಾರೆ ಅಂತ? ನಾವು ಹೊಸದಾಗಿ ಕಾಣಿಸೋದಕ್ಕಿಂತ ಹೊಸ ಕಥೆಯಲ್ಲಿದ್ದೀನಿ. ನನ್ನ ಕೆರಿಯರಲ್ಲಿ ಒಂದು ಹೊಸ ಥರ ಕಥೆ ಅದು. ಒಂದು ರಾತ್ರಿಯಲ್ಲಿ ನಡೆಯುವಂಥ ಕತೆ. ಬಟ್ ಆ ಒಂದು ರಾತ್ರಿಯೇ ಒಂದು ದೊಡ್ಡ ಹೈಲೈಟ್ ಅದು. ಆ್ಯಕ್ಚುಲಿ ಏನೇನು ನಡೆಯುತ್ತೆ ಅನ್ನೋದೊಂದು ಇದೆಯಲ್ಲ, ಒಂದೊಂದು ರಾತ್ರಿಯಲ್ಲಿ ಏನೇನು ಆಗೋಗುತ್ತೆ ಅನ್ನೋದೇ ದೊಡ್ಡದು ಈ ಸಿನಿಮಾದಲ್ಲಿ. ಐ ಥಿಂಕ್ ದಟ್ ಅದೇ ನನಗೆ ಇಷ್ಟ ಆಗಿದ್ದು. ಆ ಸ್ಕ್ರೀನ್ ಪ್ಲೇನೇ ನನಗೆ ಇಷ್ಟ ಆಗಿದ್ದು. ಸ್ಕ್ರಿಪ್ಟ್ ಬರೆದಿರೋ ಶೈಲಿ, ಪಾತ್ರದ ಒಂದು ತೂಕ, ಅದೆಲ್ಲದೂ ಇಷ್ಟ ಆಯಿತು ನನಗೆ. ಆ್ಯಂಡ್ ಅದರಲ್ಲಿ ಒಂದು ವಿಭಿನ್ನತೆ ನಾವು ತೊಗೊಂಡು ಬರಬೇಕು ಕಲಾವಿದರಾಗಿ, ಅಥವಾ ತೆಗೆಯೋ ರೀತಿಯಲ್ಲಾಗಿ. ಅದನ್ನು ನಿರ್ದೇಶಕರು ಎಲ್ಲರೂ ಸೇರಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸ್ವಲ್ಪ ಎಕ್ಸೈಟೆಡ್ ಆಗೇ ಮಾಡಿದ್ದೀನಿ. ಬಿಕಾಸ್ ಒಂದರಲ್ಲಿ ವಿಭಿನ್ನತೆ ಹೇಗೆ ಅಂದರೆ, ವಿಕ್ರಾಂತ್ ರೋಣ ಅನ್ನೋದು ಭಾಳ ದೊಡ್ಡ ಸಿನಿಮಾ, ಒಂಥರ ವಿಜುವಲಿ ತುಂಬ ಇದು ಒಂಥರ ನನಗೆ ಸಿಂಪ್ಲರ್ ಫಿಲ್ಮ್ ಅಂತ ಅನ್ನಿಸ್ತು ಆವಾಗ. ಇವತ್ತಿನ ಸಿನಿಮಾ
ಪ್ರಪಂಚ ಕ್ರಿಯೇಟ್ ಮಾಡಬೇಕಾಗಿಲ್ಲ. ಇವತ್ತಿನ ಥರ ಒಂದು ಬಟ್ಟೆ ಜೀನ್ಸ್ ಹಾಕ್ಕೊಂಡು ಹೋಗು ಹಾಗೆ ಆ್ಯಂಡ್ ಐ ಫೆಲ್ಟ್ ಇಟ್ ಇಸ್ ವೆರಿ ಕ್ಲೋಸರ್ ಟು ಟುಡೇ ಆ್ಯಂಡ್ ಐ ವಾಂಟೆಡ್ ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ನನಗೆ. ಆ್ಯಂಡ್ ಅದು ಕರೆಕ್ಟಾಗಿ ಬಂತು, ತೂಕವಾಗಿ ಬಂತು, ಚೆನ್ನಾಗಾಯಿತು. ಬಟ್ಟೆ ಅಂದ ತಕ್ಷಣ ತುಂಬ ಕಡೆ ನೀವು ಬಂದಾಗ ನಾವು ಅಬ್ಸರ್ವ್ ಮಾಡೋದು ನಿಮ್ಮ ಬಟ್ಟೆ. ಅದು ಈವೆಂಟ್ ಆಗಲಿ, ಇಂಟರ್ವ್ಯೂ ಆಗಲಿ, ಸಿನಿಮಾ ಆಗಲಿ, ತುಂಬ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ. ಈ ಸಿನಿಮಾದಲ್ಲಿ ಮಿನಿಮಮ್ ಇದೆಯಂತೆ ನಿಮ್ಮ ಕಾಸ್ಟ್ಯೂಮ್, ಹೌದಾ? ಅಂದರೆ ಒಂದು 2-3 ಅಷ್ಟೇ ಯೂಸ್ ಮಾಡಿದ್ದೀರಾ. ಒಂದೇನಾ ಸರ್? ಎರಡು ಆ್ಯಕ್ಚುಲಿ. ಒಂದರಲ್ಲಿ ಒಂದು ಚಿಕ್ಕದಲ್ಲಿ ಒಂದಿರುತ್ತೆ, ಆಮೇಲೆ ಚೇಂಜ್ ಮಾಡಿದ್ಮೇಲೆ ಅದೇ ಥ್ರೂಔಟ್ ಅದೇ ಇದೆ ಕಾಸ್ಟ್ಯೂಮ್. ಓಕೆ ಸರ್, ಹೇಗೆ ಸರ್ ಶುರುವಾಗಿದ್ದು ಈ ಸಿನಿಮಾ ಅಂತ? ಅಂದರೆ ಸಿನಿಮಾ ಕಥೆ ಮಾಡ್ಕೊಂಡು ಸುದೀಪ್ ಅವರೇ ಬೇಕು ಅಂತ ಬಂದ್ರ, ಸುದೀಪ್ ಅವ್ರಿಗೋಸ್ಕರ ಕಥೆ ಮಾಡಿದ್ರಾ? ಇಲ್ಲ, ಒಂದು ಕತೆ ಮಾಡಿದ್ದಾರೆ ನಿರ್ದೇಶಕರು, ಹೊಸ ನಿರ್ದೇಶಕರು. ಅವ್ರು ಕತೆ ಮಾಡಿದ ತಕ್ಷಣ ಅಲ್ಲಿ ಕೇಳಿರೋದು, ಸರ್ ನನಗೆ ಸುದೀಪ್ ಅವ್ರು ಬೇಕು, ಅವ್ರು ಈ ಪಿಕ್ಚರೆಲ್ಲ ನೋಡಿದ್ದಾರೆ, ಸೊ ನಮ್ಗೆ ಇವರೇ ಬೇಕು. ಅವ್ರನ್ನ ಕನ್ನಡಾದರೂ ಫಾಲೋ ಮಾಡ್ತಾರೆ ವಿಜಯ್, ಸೊ ನನಗೆ ಇವರೇ ಬೇಕು ಅಂದಾಗ ನಾನು ಅವರು ಆ್ಯಕ್ಚುಲಿ ಹಂಗೆ ಕೇಳಿದ್ದಾರೆ. ಇಲ್ಲಿದ್ದಾರಲ್ಲ, ಇಲ್ಲಿ ಯಾರು ಮಾಡೋ ತಮಿಳು ಇಲ್ಲ ಸರ್, ನಾನು ಅವ್ರನ್ನ ಇಟ್ಕೊಂಡು ಮಾಡ್ತೀನಿ ಸಿನಿಮಾ, ನಂಗೆ ಅವರೇ ಬೇಕು ಅಂದಾಗ ಅಲ್ಲಿಂದ ಕರ್ಕೊಂಬಂದಿರೋದು ಅವರು. ಸೊ ಐ ಫೆಲ್ಟ್ ವೆರಿ ನೈಸ್. ಕಂಡೀಷನು ಏನಿರಲಿಲ್ಲಮ್ಮ ನನಗೆ. ಕತೆ ಕೇಳಿದಾಗ ಕಲೆಬುಲ್ಲಿ ತಾನು ಅವ್ರು ಹೇಳಿದ್ದು, ಕತೆ ಕೇಳಿ ಸರ್, ಇಷ್ಟ ಆದರೆ ಬೇಕಾದ್ರೆ ಅವ್ರು ಕತೆನೂ ಕೊಡ್ತಾರೆ, ನೀವು ಬೇರೆ ನಿರ್ದೇಶಕನ ಇಟ್ಕೊಂಡು ಮಾಡ್ಕೊಬೋದು ನಾವು ಹಾಗೆ ಅಂದ್ಬಿಟ್ಟು. ಬಟ್ ನನಗೆ ಅದು ಮಾಡೋಕ್ಕೆ ಇಷ್ಟ ಬರಲಿಲ್ಲ. ಆ ಮನುಷ್ಯನ ವಿಷನ್ ನಂಗೆ ಇಷ್ಟ ಆಯಿತು, ನೀವೇ ಮಾಡಿ ಸರ್ ಅಂದ್ಬಿಟ್ಟು ಮಾಡಿಸಿದವ್ರಿಗೆ. ಸರ್, ನೀವು ಅಂದರೆ ಬೇರೆ ಭಾಷೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀರಾ. ಕೋಟಿಗೊಬ್ಬ 2-3 ಕೂಡ ರವಿಕುಮಾರ್ ಅವರು ಅಲ್ಲಿ ಅವರೇ. ಬೇರೆಯವ್ರು ಬಂದಾಗ ನಿಮ್ಮ ಹತ್ರ ನೀವು ಅವ್ರಿಗೇನಾದ್ರು ಸಜೆಸ್ಟ್ ಮಾಡ್ತೀರಾ ಅಂತ, ಕಥೆ ವೈಸು? ಅಂದರೆ ನಮ್ಮ ಆಡಿಯನ್ಸ್ ಹೀಗೆ, ನಮ್ಮ ನೇಟಿವಿಟಿ ಹೀಗೆ, ಇದು ಸ್ವಲ್ಪ ಬದಲಾಯಿಸ್ಕೋಬೇಕು, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ನೇಟಿವಿಟಿಗೆ ತಕ್ಕಂಥ ಸಜೆಷನ್ಸ್ ಕೊಟ್ಟೇನಾದರೂ ಚೇಂಜಸ್ ಮಾಡಿ? 100% ಅದು ಮಾಡೇ ಮಾಡ್ತೀವಿ. ಬಟ್ KS ರವಿಕುಮಾರ್ ಅಂತವ್ರು ಏನಾಗುತ್ತೆ, ತುಂಬ ದೊಡ್ಡ ಪ್ರಸಿದ್ಧ ನಟರನ್ನ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಅವ್ರು ಬರೋಕ್ಕಿಂತ ಮುಂಚೆ ಅವರು ಮಿನಿಮಮ್ ಹೋಮ್ವರ್ಕ್ ಮಾಡ್ಕೊಂಡೇ ಬರ್ತಾರೆ ಅವರು. ಅದಕ್ಕೆ ಅವರು KS ರವಿಕುಮಾರ್ ಆಗಿರೋದು. ಸೊ ಅಂಥವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮ ಸ್ಟಾರ್ಡಮ್ ಗೊತ್ತಿರುತ್ತೆ, ನಿಮ್ಮ ಫ್ಯಾನ್ ಫಾಲೋಯಿಂಗ್ ಗೊತ್ತಿರುತ್ತೆ, ನೀವು ಕಲಾವಿದರು ಯಾವ ಥರ ಕಲಾವಿದರು, ನಿಮ್ಮ ಟ್ಯಾಲೆಂಟ್ ಏನು, ರಿಸ್ಟ್ರಿಕ್ಷನ್ಸ್ ಏನು, ನಿಮ್ಮ ಪ್ಲಸ್ಸಸ್ ಏನು, ಮೈನಸ್ ಏನು, ಇವೆಲ್ಲ ಸ್ಟಡಿ ಮಾಡೇ ಮಾಡ್ತಾರೆ ಅವರು. ಅಂಥವ್ರ ಹತ್ರ ಅದೆಲ್ಲ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಹೊಸಬ್ರು ಅಂತ ಬಂದು ನಮ್ಮ ರಾಜ್ಯದವರಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ನಾವು ಮಾತಾಡಬೇಕಾಗತ್ತೆ. ನೋಡಿ ಹಿಂಗೆ ಇದ್ರೆ ಚಂದ, ಹಾಗಂತ ಕತೆ ಡಿಸ್ಟರ್ಬ್ ಮಾಡೋದು ಬೇಡ. ಕತೆ ಇಷ್ಟ ಆದಲ್ಲಿ ಕತೆಗೆ ಆನೆಸ್ಟ್ ಆಗಿರೋಣ. ಬಟ್ ಏನು ತರೋಕ್ಕಾಗುತ್ತೆ ಸಿನಿಮಾ ಒಳಗೆ, ಏನು ಅಡ್ಜಸ್ಟ್ ಮಾಡ್ಬೋದು ಅಥವಾ ಏನು ಒಂದು ಚೂರು ಆಲ್ಟರ್ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಬರುತ್ತೆ. ಅಂಥದ್ರಲ್ಲೂ ಇದೇನಾರ ಮಾಡೋದ್ರಿಂದ ಸಿನಿಮಾ ಹಾಳಾಗುತ್ತೆ ನನಗಿದ್ರೆ ಅದು ಮಾಡಿಸಿಲ್ಲ ನಾನು. ಬೇಡವೇ ಬೇಡ, ಫಸ್ಟು ಸಿನಿಮಾ ಆನೆಸ್ಟ್ ಆಗಿರಿ ಅಂತ. ಅದು ಹಾಗೆ ಆಗುತ್ತೆ. ಅವೆಲ್ಲ ಇಂಪ್ರೊವೈಸೇಷನ್ಸ್ ಈವನ್ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಏನಾಗುತ್ತೆ, ನಮ್ಮವರೇ ಆದರೆ ನೋಡ್ಕೊಂಡು ಬೆಳೆದಿರ್ತಾರಲ್ಲ, ಹೌದು, ಅವ್ರಿಗೆ ಏನು ಮಾಡಿದೆ ಒಂದೇ ನೋಡ್ಕೊಂಡು ಬೆಳೆದಿರ್ತಾರೆ, ಇಲ್ಲ ನಮ್ಮೊಟ್ಟಿಗೆ ಬೆಳೆದಿರ್ತಾರೆ, ಎರಡೂ ಓಕೆ ನಮಗೆ. ಸೊ ಅಲ್ಲಿ ಎರಡಕ್ಕೂ ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಹೊಸೊಬ್ಬರು ಬೇರೆ ರಾಜ್ಯದಿಂದ ಬಂದಾಗ ಒಂಚೂರು ಬರ್ಬೋದು. ಬಟ್ ಐ ಕಾಂಟ್ ಸೇ ದಟ್ ಆಸ್ ಅ ಜನರಲ್ ಸ್ಟೇಟ್ಮೆಂಟ್. ಸಮ್ಟೈಮ್ಸ್ ನಿಮ್ಮನ್ನು ತುಂಬ ಕೀನಾಗಿ ಫಾಲೋ ಮಾಡಿದ್ರು. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರು ನಿರ್ದೇಶಕರಿದ್ದಾರೆ, ಈಗ ಡಿಸ್ಕಷನ್ ನಡೀತಾ ಇದೆ ಯಾವುದೋ ಬೇರೆ ಒಂದು ಚಿತ್ರ, ಅವರು ಹೈದರಾಬಾದವರು. ಓಕೆ, ಎಲ್ಲ ಸಿನಿಮಾ ನೋಡಿದ್ದಾರೆ ಆಲ್ಮೋಸ್ಟ್. ಅವ್ರು 80% ಆಫ್ ಮೈ ಫಿಲ್ಮ್ಸ್ ಈ ಸೀನ್. ಸೊ ಎಲ್ಲ ಗೊತ್ತು, ನಿಮ್ದು ಆ ಸಿನಿಮಾ ಈ ಸಿನಿಮಾ ಅದು ಎತ್ಕೊಂಡು ನನಗೆ ಆ ಸಿನಿಮಾದಲ್ಲಿ ಹಾಗೆ ಇಷ್ಟ, ಅದಕ್ಕೆ ಬರೆದಿದ್ದೀನಿ, ನಿಮ್ಮ ಫ್ಯಾನ್ಸಿಗೆ ಈ ಥರ ಬರೆದಿದ್ದೀನಿ. ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು. ಆ ಥರ ಹೋಮ್ವರ್ಕ್ಸ್ ನೋಡೋಕೆ ಹೋದಾಗ ದಟ್ ಸರ್ಪ್ರೈಸಸ್ ಮೀ ಅವಾಗ. ಸರ್, ಈ ಸಿನಿಮಾದಲ್ಲಿ ಒಂದು ಸೀನು, ಕಾಡಿ ಹಿಂದೆ ನೀವು ಒಂದು ಆ್ಯಟಿಟ್ಯೂಡಲ್ಲಿ ನಡ್ಕೊಂಬಂದು ಹಿಂಗಂದು ಅದೊಂದು ಸ್ಟೆಪ್ ಹಾಕ್ತೀರಾ, ಅದು ಆಮೇಲೆ ನೆನ್ನೆ ಬಿಟ್ಟಂಥ ಒಂದು ಸಾಂಗಲ್ಲೂ ಒಂದು ಸ್ಟೆಪ್ ನೋಡಿದ್ವಿ. ಡಾನ್ಸ್ಗೆ ಏನಾದರೂ ಪ್ರಾಮುಖ್ಯತೆ ಇದೆಯಾ, ಮಾಡಿದ್ದೀರಾ? ಬಿಕಾಸ್ ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಡ್ಯಾನ್ಸು. ಅಷ್ಟೇ ಅಂದರೆ ಅಷ್ಟೇ ಅಂದರೆ ಆ ಸಾಂಗಲ್ಲಿದೆ. ಮ್ಯಾಕ್ಸಿಮಮ್ ಮಾಸಲ್ಲಿ ಒಂದು ಇಟ್ ಈಸ್ ಅ ವೆರಿ ಇನ್ನೋವೇಟಿವ್ ಥಿಂಗ್. ಅದು ಆ್ಯಕ್ಚುಲಿ ಡ್ಯಾನ್ಸ್ ಆ್ಯಂಡ್ ಫೈಟ್ ಟುಗೆದರ್ ಹಾಕಿದ್ದಾರೆ. ಸೊ ನನಗೆ ಫಸ್ಟ್ ಅದು ಆ ಥರ ನಾನು ಮಾಡಿಲ್ಲ, ನಾನು ಬೇರೆಯವ್ರು ಮಾಡಿರೋದು ಗೊತ್ತಿಲ್ಲ, ನನಗೆ ಹೊಸ್ತದು. ಸೊ ಡ್ಯಾನ್ಸ್ ಆ್ಯಂಡ್ ಫೈಟ್ ಟುಗೆದರ್. ಸೊ ಅದು ಬಂದಾಗ ಸ್ವಲ್ಪ ಎರಡು ಕೋಆರ್ಡಿನೇಷನ್ ಭಾಳ ಟೈಮಿಂಗ್ ರಿದಮಲ್ಲಿ ಹೋಗ್ಬೇಕಲ್ಲ, ಅದು ಫಸ್ಟ್ ಟೈಮ್ ಮಾಡಿ. ಅದರಲ್ಲಿ ಒಂದಿದೆ ಡ್ಯಾನ್ಸ್ ಆ್ಯಂಡ್ ಫೈಟ್ ಟುಗೆದರ್ ಇದೆ. ಇನ್ನೊಂದರಲ್ಲಿ ಚಿಕ್ಕ ಬಿಟ್ಟು ನೀವು ನೋಡಿದ್ದು. ಎಸ್, ಹೌದು ಹೌದು ಅಷ್ಟೇ. ಈ ಸಿನಿಮಾದಲ್ಲಿ ಅಷ್ಟು ಬರೋಲ್ಲ ಡ್ಯಾನ್ಸು ಅಂಥದ್ದಿಂತೆಲ್ಲ. ಸರ್, ತುಂಬ ಫಿಟ್ಟಾಗಿ ಸ್ಟೈಲಿಶಾಗಿ ಕಾಣಿಸ್ತೀರಾ ಸಿನಿಮಾದಲ್ಲಿ. ನೀವು ಪೈಲ್ವಾನಲ್ಲಿ ಹೇಳ್ತಾ ಇದ್ರಿ, ಅಂದರೆ 2 ಚಪಾತಿ ತಿಂತಿದ್ದೆ ನಾನು, ಆ ಬಾಡಿ ಅದನ್ನೆಲ್ಲ ಮಾಡೋದಕ್ಕಷ್ಟೇ ಅಂತ. ಈ ಸಿನಿಮಾಗೇನಾದ್ರು ಪರ್ಟಿಕ್ಯುಲರ್ ಡಯಟ್ ಅಂತ ಏನಾದರೂ ಇತ್ತು? ರೆಗ್ಯುಲರ್ ವರ್ಕೌಟಲ್ಲಿದ್ದೆ ನಾನು. ಅಂದರೆ ಈ ಸಿನಿಮಾದಲ್ಲಿ ಸ್ವಲ್ಪ ಬಿಲ್ಡ್ ಬೇಕಿತ್ತು ನನಗೆ. ನಾನು ಪೈಲ್ವಾನ್ ನೀವು ವಿಕ್ರಾಂತ್ ರೋಣ ತನಕ ನೋಡೋಕ್ಕೋದ್ರೆ ತುಂಬ ಸ್ಲೀಕ್ ಆಗಿದ್ದೆ. ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಸ್ಟ್ ಅಬೌಟ್ 12%. ಆ ಥರ ಅಷ್ಟು ತಿನ್ನು. ಆ್ಯಂಡ್ 74 kgs.
ಇದಕ್ಕೆ ನಾನು ಐ ಕೇಮ್ ಅಪ್ ಟು ಆಲ್ಮೋಸ್ಟ್ 78 to 79 kgs. ಸ್ವಲ್ಪ ನಾನು ಮಾಸ್ ಬಿಲ್ಡ್ ಮಾಡಿಕೊಂಡೆ, ಯಾಕಂದರೆ ಈ ಒಂದು ಬಟ್ಟೆ ತೆಗೆದು ಆ ಬನಿಯನ್ನಲ್ಲಿ ಸ್ವಲ್ಪ ಅಗಲ ಕಾಣಬೇಕು, ಸ್ಲೀಕ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಐ ಜಸ್ಟ್ ಟುಕ್ ಸಮ್ ಟೈಮ್ ಆ್ಯಂಡ್ ಸ್ವಲ್ಪ ಡಯಟ್ ಎಲ್ಲ ಚೇಂಜ್ ಮಾಡಿ ವರ್ಕೌಟ್ ಮಾಡಿ ಡೈಲಿ ಮಾಡ್ತಾಯಿದ್ದೆ. ನಾವು ವರ್ಕೌಟ್ ಬಿಡ್ತಾ ಇರಲಿಲ್ಲ, ಬಟ್ ಸ್ವಲ್ಪ ಅಗಲ ಕಾಣಬೇಕು ಅನ್ನೋಕ್ಕೆ ರಿವೋಟ್. ಸರ್, ನಾನು ಕೇಳ್ಪಟ್ಟೆ ಅಂತಂದರೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಖುಷಿ, ಬಟ್ ಒಬ್ಬರು ಲೆಜೆಂಡ್ ಆ್ಯಕ್ಟರ್ ಸೆಟ್ ಒಳಗಡೆ ಬರ್ತಾರೆ ಅಂದಾಗ ಎಲ್ರಿಗೂ ಅದೊಂದು ರೆಸ್ಪೆಕ್ಟಲ್ಲಿ ಸ್ವಲ್ಪ ದೂರನೇ ಇದ್ದು ವಿಶ್ ಮಾಡ್ತಾ ಇರ್ತಾರೆ. ಬಟ್ ಸುದೀಪ್ ಅವರು ಈ ಸೆಟ್ಟಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನ ಕರೆದು ಒಂದು ರೌಂಡಾಗಿ ಕೂರಿಸ್ಕೊಂಡು ನಿಮ್ದು ಯಾವ ಊರು, ನೀವೇನು ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿ ಒಂದು ಕಂಫರ್ಟ್ ಝೋನ್ ಮಾಡಿ, ಅಂದರೆ ಅದೆಷ್ಟು ಇಂಪಾರ್ಟೆಂಟ್ ಸರ್, ಅಂದರೆ ಎಲ್ರಿಗೂ ಒಂದು ಕಂಫರ್ಟ್ ಝೋನ್ ಕೊಟ್ಟು ಚೆನ್ನಾಗಿ ಕೆಲಸ ತಗೊಳ್ಳೋದು. ಇಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಯಾರೋ ಸೀನಿಯರ್ ಸೆಟ್ಟಿಗೆ ಬಂದು ಭಾಳ ಭಯ ಬಿಡ್ತಾ ಇದ್ವಿ ನಾವು. ಅಮಿತಾಬ್ ಅವರೊಟ್ಟಿಗೆಲ್ಲ ಕೆಲಸ, ಏನು ಮಾತಾಡ್ತಾ ಇಲ್ಲ, ಯಾರೂ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ, ಏನು ಮಾತಾಡೋಕ್ಕೆ ಹೋದರೆ ಅಂದ್ಬಿಟ್ಟು ಹೋಗ್ಬಿಡೋರು. ಅದು ಸೆಟ್ಟಿಗೆ ಬಂದ ತಕ್ಷಣವೇ ಇಷ್ಟಿಷ್ಟು ಉದ್ದ ಡೈಲಾಗ್ಸ್ ಅವ್ರ ಮುಂದೆ ಹೇಳಬೇಕು ಅಂದರೆ ಭಯ ಆಗೋದು. ಸೊ ಕಂಫರ್ಟ್ ಝೋನ್ ಅನ್ನೋದೇನಿದೆ ಅಲ್ಲಿ ಕರ್ಕೊಂಡು ಹೋಗೋದು ಭಾಳ ನೆಸೆಸರಿ. ಫಾರ್ ಎಕ್ಸಾಂಪಲ್, ಈಗ ಬಿಗ್ ಬಾಸ್ ಅಂತ ನೋಡೋಕೆ ಹೋದರೆ ಮೊದಲು 1-2 ವಾರ ಕಂಟೆಸ್ಟೆಂಟ್ಸು ಶನಿವಾರ ಹೆಂಗಿರ್ತಾರೆ ನೋಡಿದ್ದೀವಿ, ಮಾತಾಡೋಕ್ಕೆ ಎದುರ್ತಾ ಇರ್ತಾರೆ, ಹಿಂಗಂತ ಇರ್ತಾರೆ. ಆಮೇಲೆ ಬರ್ತಾ ಒಂಥರ ಫ್ರೆಂಡ್ಸ್ ಥರ ಆಗೋಗ್ತೀವಿ. ಏನು ರೀ ಹೇಗಿದ್ದೀರಿ ಸರ್, ಚೆನ್ನಾಗಿದ್ದೀನಿ ಸರ್ ಅಂತಾರೆ. ಫಸ್ಟಿಗೆ ವಾರ ಸರ್ ಅಂತಾರೆ. ಹಾಗೆ ಐ ಥಿಂಕ್ ಆ ಝೋನಿಗೆ ಕರ್ಕೊಂಡು ಹೋಗ್ಬೇಕು ನಾವು. ಅದು ನಾನು ಕಲ್ತಿದ್ದು, ನಮಗಾಗಿದೆ ಅದು. ಸೊ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ನೀವು ನನಗೆ ಹೆದರೋದ್ರಿಂದ ನಾನು ಅದನ್ನು ಖುಷಿ ಪಡೋಕ್ಕಾಗಲ್ಲ. ನೀವು ಚೆನ್ನಾಗಿ ಮಾಡಬೇಕಾಗತ್ತೆ. ಸಪೋಸ್ ಏನೋ ಶಾರ್ಟಲ್ಲಿ ನನಗೆ ಬೆನ್ನಿಗೆ ಹೊಡಿಬೇಕು ಅಂದರೆ ಹೊಡಿಲೇಬೇಕು. ಅಯ್ಯಯ್ಯೋ ಹೆಂಗೆ ಬಟ್ ನಿಮ್ಮ ಅವ್ರದ್ದು ಇಮೋಷನ್ ಕೂಡ ಕರೆಕ್ಟೇ. ಹೆದರ್ತಾ ಇದ್ದಾರೆ ಅನ್ನೋದು. ಹೊಸೊಬ್ಬರಾಗಿರ್ತಾರೆ, ಹೆಂಗಪ್ಪ ಈಗ ನಮಗೆ ಯಾರನ್ನಾರು ದೊಡ್ಡ ಆರ್ಟಿಸ್ಟ್ ಮುಂದೆ ಕರ್ಕೊಂಡೋಗಿ ಒಂಚೂರು ಬೆನ್ನಿಗೆ ಹೊಡಿಯೋದಂದ್ರೆ ನಮಗೆ ಏನಾಗಬೇಕಿತ್ತು ಆ ಟೈಮಲ್ಲಿ? ಅಯ್ಯೋ ಸರ್ ಬೇಡ ಸರ್ ಅಂದಿರ್ತಾ ಇದ್ದೀವಿ ನಾವು ಅಲ್ವಾ. ಇವ್ರಿಗೆ ಅದಾಗುತ್ತೆ. ಆದರೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದು, ಬನ್ನಿರಿ ಮಾಡಿರಿ ಗಿಡ್ರಿ ಸರ್, ಓಕೆ ಚೂರು ಆ ಕಂಫರ್ಟ್ ಝೋನಿಗೆ ತೊಗೊಂಡೋಗ್ಬೇಕು, ಜಸ್ಟ್ ಫಾರ್ ದ ಫಿಲ್ಮ್ ಸೇಕ್. ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಇದನ್ನು ಪ್ರತಿ ಸಿನಿಮಾದಲ್ಲಿ ಮಾಡ್ತೀನಿ, ಬರೀ ಮ್ಯಾಕ್ಸ್ ಅಂತ ಎಲ್ಲರೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ನಾನು. ನನಗೆ ಐ ಲೈಕ್ ಟು ಡೂ ದ್ಯಾಟ್. ಬಿಕಾಸ್ ಆ ಅಟ್ಮಾಸ್ಫಿಯರ್ ಬಂದಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿ ಬರೋಲ್ಲ. ನಾವು ನಮ್ಮ ಇಮೇಜಿಗೆ ಸ್ಟಿಕ್ ಆನ್ ಆಗ್ತೀವಿ, ನಾವು ಯಾರ ಹತ್ರ ಮಾತಾಡೋಲ್ಲ, ನಾವು ಇರೋದೇ ಹೀಗೆ, ಕಷ್ಟ ಆಗುತ್ತೆ. ಮೇಕಿಂಗಲ್ಲಿ ನೋಡ್ತಾ ಇದ್ವಿ ಸರ್, ಎಲ್ರಿಗೂ ಕಚ್ಚಗುಳಿ ಕೊಟ್ಕೊಂಡು ಡೈರೆಕ್ಟರ್ಗೆ, ನಿಮ್ಮ ಜೊತೆಲಿದ್ದವ್ರಿಗೆ ಎಲ್ರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ, ಎಲ್ರೂ ತುಂಬ ಚೆನ್ನಾಗಿ ನೋಡ್ಕೋತೀರಾ. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್. ಐ ಥಿಂಕ್ ಇಟ್ಸ್ ಅ ಪರ್ಸ್ನಾಲಿಟಿ. ನನ್ನ ಮನೆಯಲ್ಲೂ ಇರೋದು ಹಾಗೇನೆ. ಐ ಥಿಂಕ್ ಪ್ರಾಬಬ್ಲಿ ನನ್ನ ತಾಯಿಂದ ಕಲ್ತಿರೋ ಒಂದು ಪಾಠ ಅನ್ಕೋತೀನಿ. ಬಿಕಾಸ್ ಯು ಹ್ಯಾವ್ ಟು ಟ್ರೀಟ್ ಪೀಪಲ್ ವೆಲ್. ನೀವು ಎಷ್ಟು ಬೆಳೀತಿರೋ ಬೆಳೀರಿ, ಅದು ತಪ್ಪೇ ಅಲ್ಲ. ಹಾಗಂತ ಎಲ್ಲರನ್ನೂ ಆ ಥರ ನೋಡೋದು. ನಾನು ಎಲ್ಲರಿಗೂ ಕಚ್ಚುಗುಳಿ ಕೊಡ್ತೀನಿ, ಎಲ್ಲರಿಗೂ ಮಾಡ್ತಾಯಿರ್ತೀನಿ, ಎಲ್ಲರಿಗೂ ಮತ್ತು ಅಡುಗೆ ಮಾಡ್ತೀನಿ. ನಮ್ಮ ಮನೇಲಿ ಸ್ಟಾಫ್ ಯಾರೇ ಇದ್ರೂ ಯಾವತ್ತೊಂದು ದಿವಸ ಪ್ರತಿಯೊಬ್ಬರಿಗೂ ಅಡುಗೆ ಮಾಡ್ತೀನಿ. ನಾನು ನಾನ್ ವೆಜ್ ಭಾಳ ಲಿಮಿಟೆಡ್ ನಂದು. ಒಂದು ಯಾವ್ದಾರ ತುಂಬ ಮಟನ್ನು ಇಂಥದ್ದೆಲ್ಲ ತಿನ್ನಲ್ಲ ನಾನು. ನಂಗೆ ತಿಂದ ಅಭ್ಯಾಸನೇ ಇಲ್ಲ. ಬಟ್ ಅವ್ರಿಗಳಿಗೆ ಮಾಡ್ತೀನಿ, ಅವ್ರಿಗೆ ಇಷ್ಟ, ಅವ್ರುಗಳಿಗೆ ಮಾಡ್ತೀನಿ. ಅವ್ರಿಗೇನಂದರೆ ಯಾರೋ ಮನೆಯಲ್ಲಿ ಯಾರೋ ನೆಂಟರು ಬರ್ತಾರೆ, ಅವರೊಟ್ಟಿಗೆ ನಿಮಗೆ ಮಾಡಿಕೊಡ್ತೀನಿ ಅನ್ನೋದಲ್ಲ, ಅವರಿಗೆ ಅಂತಲೇ ಮಾಡಿದ್ದೀನಿ. ಅಂದರೆ ನಾನು ಹೇಳೋದು ಇಟ್ ಈಸ್ ಇಂಪಾರ್ಟೆಂಟ್ ಮ್ಯಾಮ್. ಇದರಲ್ಲಿ ಏನಿದೆ, ಐ ಥಿಂಕ್ ಇಟ್ ಈಸ್ ನೈಸ್ ಟು ಬಿ ನೈಸ್ನು. ಎಲ್ಲಿ ಸ್ಟ್ರಿಕ್ಟ್ ಆಗಬೇಕಾಗುತ್ತೆ. ಒಂದೇನಾಗುತ್ತೆ, ಒಬ್ಬರಿಗೆ ಒಳ್ಳೆಯದಾಗಿರೋದು ಬೇರೆ, ನೀವು ಸಲಿಗೆ ಕೊಡೋದು ಬೇರೆ. ಸಲಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು. ಆ ಭಯ ಯಾವಾಗಲೂ ಇರಬೇಕು. ನನಗೆ ನನ್ನ ತಂದೆ ಮೇಲೆ ಇರಬೇಕು, ನನ್ನ ಮಗಳಿಗೆ ನನ್ನ ಮೇಲೆ ಇರಬೇಕು. ಆ ಭಯ ಅನ್ನೋದು ಆ ಥರ ಭಯ ಅಲ್ಲ ಮ್ಯಾಮ್. ಸುಮ್ಮನೆ ನನ್ನ ಮಗಳಂತ ನಾನು ಕಿರ್ಚಾಡೋಕ್ಕಾಗಲ್ಲ, ಅವ್ರು ನನ್ನ ತಂದೆ ಅಂತ ಅವ್ರು ಕಿರ್ಚಾಡೋಕ್ಕಾಗಲ್ಲ. ಅಯ್ಯೋ ಬೇಡ ಅಂತೀವಿ, ಸುನಾರಪ್ಪ ಬೇಡ ಅಂದರೆ ಏನೋ ಒಂದಿದೆ. ಸಲಿಗೆಲ್ಲಿರ್ತಾರೆ, ಏನಯ್ಯ ಊಟ ಮಾಡಿದ್ಯಾ ಅಂತಿರ್ತಾನೂ ಇರ್ತಾರೆ. ಕೇಳಿದ್ನ ನನಗೆ ಅಂತಾರೆ ಸಡನ್ನಾಗೆ. ಅದು ಬೇಕದು. ಅದಿಲ್ಲ ಅಂದರೆ ನಿಮಗೆ ನಿಮ್ಮ ಪೊಸಿಷನಿಗೆ ಯಾರೂ ಮರ್ಯಾದೆ ಕೊಡೋಲ್ಲ ಸಲಿಗೆ ಕೊಟ್ಬಿಟ್ರೆ. ಬಟ್ ಪ್ರೀತಿಯಿಂದ ಇರ್ಬೋದು, ಚೆನ್ನಾಗಿರ್ಬೋದು, ಮಾತಾಡ್ಕೊಂಡಿರ್ಬೋದು. ಬಿಕಾಸ್ ಎಲ್ಲರೂ ಏನಾಗುತ್ತಮ್ಮ, ಮನೆ ಬಿಟ್ಟು ಬಂದಿರ್ತಾರೆ. ಈಗ ಎಷ್ಟು ಜನ ಹೆಣ್ಮಕ್ಳು ನಮ್ಮ ಸೆಟ್ಟಲ್ಲಿ ಇರ್ತಾರೆ, ಅವರೊಟ್ಟಿಗೆ ಯಾರೂ ಬಂದಿರಲ್ಲ. ತಾಯಿ, ತಮ್ಮ, ಅಣ್ಣ ಒಬ್ಬರೇ ಬಂದಿರ್ತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ದೇ ಫೀಲ್ ಸೆಕ್ಯೂರ್ಡ್ ಆ್ಯಂಡ್ ನೈಸ್ನು. ಸೆಕ್ಯೂರ್ಡ್ ಆಗಿದ್ದಾಗ ಅವ್ರಿಗೂ ಫೀಲ್ ಆಗುತ್ತೆ, ದಿಸ್ ಇಸ್ ಅ ಗುಡ್ ಟೀಮ್ ಬರುತ್ತಲ್ವ. ಇಲ್ಲ ಯಾರು ಮಾತಾಡಿಸ್ತಾ ಇಲ್ಲ ಅಂದರೆ ಎಲ್ಲರೂ ಕೆಟ್ಟ ಬಿಹೇವಿಯರ್ ಬೇಕು ಅಂತ ಹೇಳ್ತಾ ನಮ್ಮ. ಯಾರು ಮಾತಾಡಿಸ್ತಾ ಇಲ್ಲ, ಯಾರು ಫ್ರೆಂಡ್ಸ್ ಆಗಿಲ್ಲ ಅಂದ್ರೂ ಅವ್ರಿಗೆ ಏಕಾಂಗಿ ಆಗ್ಬಿಡ್ತಾರೆ, ಹೆಂಗೆ ಏನಾರ. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈವನ್ ಟೆಕ್ನಿಷಿಯನ್ಸ್, ಅಲ್ಲಿ ಬರೋ ಪ್ರೊಡಕ್ಷನ್ ಅವ್ರು ಇರ್ಬೋದು, ಎವ್ರಿಬಡಿ, ಯೂನಿಟ್ ಅವ್ರು ಇರ್ಬೋದು,
ಟು ಲುಕ್ ಆಫ್ಟರ್ ದೆಮ್ ವೆಲ್ ಆ್ಯಂಡ್ ಬಿ ಗುಡ್. ತುಂಬ ಕಷ್ಟಪಡ್ತಾರೆ ಎಲ್ಲರೂ, ಯೂನಿಟ್ ಅವರು ಕೂಡ ಎಲ್ಲರೂ. ಸೊ ಒನ್ಸ್ ನಾವೇ ಅವರಿಗೂ ಒಳ್ಳೆ ಊಟ ಹಾಕ್ಸಿ, ಅಂದರೆ ಒಳ್ಳೆ ಊಟ ಪ್ರೊಡಕ್ಷನ್ ಹಾಕಲ್ಲ ಅಂತಲ್ಲ, ಒಂದು ವಿಜೃಂಭಣೆಯಲ್ಲಿ ದೊಡ್ಡ ರೀತಿಯಲ್ಲಿ ತಿಂದ ಮೇಲೆ ನನ್ನ ಸೆಟ್ಟಲ್ಲಿ ನಾವೆಲ್ಲ ಹೇಗೆ ತಿನ್ನಿಸ್ತೀವಿ ಅಂದರೆ, ಮಧ್ಯಾಹ್ನ ಮೇಲೆ ಮೋಸ್ಟ್ಲಿ ಶೂಟಿಂಗ್ ಆಗಲ್ಲ ಕೆಲವು ಟೈಮು, ಅಷ್ಟು ತಿನ್ನಿಸ್ಬಿಟ್ಟಿರ್ತೀವಿ, ಅಲ್ಲಲ್ಲೇ ಮಲಗಿಬಿಟ್ಟಿರ್ತಾರಲ್ಲ, ಮಾಡಿದ್ರೆ ಹಂಗೂ ಮಾಡ್ತೀವಿ. ಸೊ ಐ ಥಿಂಕ್ ಇಟ್ಸ್ ನೈಸ್ ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ತೆಗಿಬೇಕಾದ್ರೆ ಮಹಾಬಲಿಪುರಮಲ್ಲಿ ಎಷ್ಟು ತಿಂಗಳಿದ್ದು ನಾವು, ಎಲ್ಲರೂ ಮನೆ ಬಿಟ್ಟು ಅಲ್ಲಿಗೆ ಬಂದು ಯಾವುದೋ ಊರು, ನಮ್ಮೂರು ಅಲ್ಲ ನಿಮ್ಮೂರು ಅಲ್ಲ, ಕರೆಕ್ಟ್. ಆ ಶೂಟಿಂಗ್ ಒಂದೇ ಎಂಟರ್ಟೈನ್ಮೆಂಟ್ ನಮಗೆ, ಅದು ಬಿಟ್ಟರೆ ರೂಮ್ಗೆ ಹೋಗ್ತಾ ಇದ್ದೋ, ರೂಮಲ್ಲಿ ಬೋರು, ಎಷ್ಟೊತ್ತು ರೂಮಲ್ಲಿ ಕೂತ್ಕೋತೀರಾ, ಎಷ್ಟೊತ್ತು ಓಡಾಡ್ತೀರಾ, ಏನು ಮಾಡ್ತೀರಾ ಹೇಳಿ ನೀವು. ಸೆಟ್ಟಿಗೆ ಬರೋಕ್ಕೆ ಒಂದಿಷ್ಟು ಜನ ಸಿಗೋರು, ಖುಷಿಯಲ್ಲಿ ಮಾತಾಡ್ಕೊಂಡು ಏನೋ ಮಾಡಿಕೊಂಡು, ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ಇನ್ ಮ್ಯಾಕ್ಸ್. ಆಚೆ ಬರೀ ಲಿಮಿಟೆಡ್ ಕ್ರೌಡ್ ಇರೋದು ಅಕ್ಕಪಕ್ಕ, ಬಟ್ ವೆರಿ ಗುಡ್. ನೀವು ಇಷ್ಟೊತ್ತು ಹೇಳಿದ್ದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಸರ್. ಅಂದರೆ ಆ ಕೇರ್ ಕನ್ಸರ್ನ್ ಏನೇನಿದೆ ಅದೆಲ್ಲ ನಾವು ಪ್ರತಿ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೋ ಇಟ್ಸ್ ಆಲ್ವೇಸ್ ವೆಲ್ಕಮ್ ಮ್ಯಾಮ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ನಿಮ್ಮ ಜೊತೆ ಇನ್ನೂ ಸಾಕಷ್ಟು ಆರ್ಟಿಸ್ಟ್ ಇದ್ದಾರೆ, ಹೊಸಬ್ರು ಇದ್ದಾರೆ, ಎಕ್ಸ್ಪೀರಿಯನ್ಸ್ಡು ಇದ್ದಾರೆ. ವರಲಕ್ಷ್ಮಿ ಅವರಿದ್ದಾರೆ, ಶರತ್ ಲೋಹಿತಾಶ್ವ ಅವರಿದ್ದಾರೆ, ವಿಜಯ್ ಚಂಡೂರು, ತುಂಬ ಜನ ಇದ್ದಾರೆ. ಆ್ಯಂಡ್ ಸುನಿಲ್ ಅವರು ಕೂಡ ಇದ್ದಾರೆ. ಹೇಗಿದೆ ಸರ್ ಎಲ್ಲರ ಜೊತೆ ವರ್ಕ್ ಆ್ಯಂಡ್ ಕಾಂಬಿನೇಷನ್ಸ್ ಎಲ್ಲ ಹೇಗಿರುತ್ತೆ? ಐ ಆಮ್ ಅ ಗ್ರೇಟ್ ಅಡ್ಮೈರರ್ ಆಫ್ ಸುನಿಲ್ ಜಿ. ಆ್ಯಂಡ್ ಅವರು ಒಂಥರ ಇತ್ತೀಚೆಗೆ ಬೆಳೀತಾ ಇರೋ ರೀತಿ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ ಅವರು. ಬಟ್ ವೆರಿ ಸಿಂಪಲ್ ಹ್ಯೂಮನ್, ತುಂಬ ಸರಳ ಆ ವಿಚಾರದಲ್ಲಿ, ತುಂಬ ಕ್ಯಾಲ್ಕುಲೇಷನ್ಸ್ ಇಲ್ಲ. ಇವತ್ತಿಗೆ ಪ್ರತಿದಿನ ಅವ್ರಿಗೊಂದು ಬೇಡಿಕೆ ಇದೆ ಯಾವುದೋ ಸಿನಿಮಾದಲ್ಲಿ, ಬಟ್ ಅಡ್ಜಸ್ಟ್ ಮಾಡ್ತಾರೆ, ಬರ್ತಾರೆ. ಸುನಿಲ್ ಜಿ ಸ್ವಲ್ಪ ವಚಸ್ತಾನ್ ಸರ್ ಅವರು ಬಂದು ನಂದು ಭಾಳ ಹಳೆ ಸ್ನೇಹಿತೆ. ಆ್ಯಂಡ್ ಭಾಳ ಕಮ್ಮಿ ಜನ ನನಗೆ ಅಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿರೋದು, ಲೇಡೀಸ್ ಎಸ್ಪೆಷಲಿ. ಅಂದರೆ ಒಂದು ಹೀರೋಯಿನ್ ಆಗಿ ಬಂದು ಇವತ್ತಿಗೂ ತುಂಬ ಒಳ್ಳೆಯ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ತುಂಬ ಫ್ರೆಂಡ್ ನನಗೆ. ಆ್ಯಂಡ್ ಏನಂತೀರಿ, ಟು ವರ್ಕ್ ವಿತ್ ಹರ್ ಅಗೇನ್ it's such a great feeling to work with her, and she is very noisy. ಓಕೆ. ತುಂಬ ಅಂದರೆ ಒಂದು ನಿಮಿಷ ಸುಮ್ಮನೆ ಕೂರಲ್ಲ, ಕಾಕ ಅವರು ತುಂಬ ಫಾಸ್ಟಾಗಿ ಮಾತಾಡೋದು, ಅರ್ಥನೇ ಆಗಲ್ಲ. ಸೊ ನಾನು ಯಾವಾಗಲೂ ಬೈದು ಕಮ್ಮಿ ಇಂಗ್ಲೀಷಲ್ಲಿ ಮಾತಾಡು ಅನ್ನೋದು, ಅಂದರೆ ಇಂಗ್ಲೀಷೇ ಮಾತಾಡಿರ್ತಾರೆ, ಅದು ಅರ್ಥ ಆಗಲ್ಲ, ಅಷ್ಟು ಸ್ಪೀಡು. ಸೊ ವೆರಿ ಟಾಕಟಿವ್ ಬಟ್ ಎನರ್ಜೆಟಿಕ್, ಒಳ್ಳೆ ಕಲಾವಿದೆ. ಸೊ ಇಟ್ ವಾಸ್ ಒನ್ಸ್ ಗುಡ್. ಆ್ಯಂಡ್ ವಂಶಿಯೋರಿಟಿ ಫಸ್ಟ್ ಟೈಮ್ ಮಾಡಿದ್ದು, ಹಿ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್, ಚೆನ್ನಾಗಿ ಮಾಡಿದ್ದಾರೆ ಅವರು. ತುಂಬ ಜನ ಇದ್ದಾರೆ. ಶರತ್ ಲೋಹಿತಾಶ್ವ ಅವರು ಎಷ್ಟೋ ಟೈಮ್ ಆದಮೇಲೆ ಅಲ್ಲಲ್ಲಿ ಮಾಡಿದ್ದೀನಿ ಅವರೊಟ್ಟಿಗೆ. ಐ ಲವ್ ಹಿಸ್ ವಾಯ್ಸ್ ಆ್ಯಂಡ್ ಹಿಸ್ ಪರ್ಸ್ನಾಲಿಟಿ ಆನ್ ಸ್ಕ್ರೀನ್. ಸೊ ತುಂಬ ಜನ, ನರೇನ್ ಸರ್, ಇಳವರಸನ್ ಸರ್, ಅವರು ತುಂಬ ಜನ, ತುಂಬ ದೊಡ್ಡ ಕಾಸ್ಟ್ ಆ್ಯಕ್ಚುಲಿ ಅದು. ಇಟ್ ವಾಸ್ ವೆರಿ ಗುಡ್. ಸರ್ ನಂಗೆ ಸೆಟ್ಟಲ್ಲಿ ಕೇಳ್ಬಿಟ್ಟೆ, ಈ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೀವೇ ಮೇಕಪ್ ಕಂಟಿನ್ಯೂಟಿನ ನೆನ್ಪಿಟ್ಕೊಂಡು ನೀವೇ ಮೇಕಪ್ ಮಾಡ್ಕೋತಿದ್ರಂತೆ, ಹೌದಾ? ಎಲ್ಲ ನನಗೆ ಮೇಕಪ್ ನಾನೇ ಮಾಡ್ಕೊಳ್ಳೋದು ಇವತ್ತಿಗೂ. ಆ್ಯಂಡ್ ತುಂಬ ವರ್ಷ ಆಯಿತು, 2003, 2004, 2005 ಸ್ಟಾರ್ಟ್ ಮಾಡಿದ್ದು ನಾನು. ನನಗೆ ನಾನೇ ಮಾಡ್ಕೋತೀನಿ ಮೇಕಪ್ ನಾನು ಆ್ಯಕ್ಚುಲಿ. ಆ್ಯಂಡ್ ನನಗೆ ಈ ಸ್ಪೆಷಲ್ ಎಫೆಕ್ಟ್ಸ್ ತುಂಬ ಇಷ್ಟ. ಈ ಗಾಯದ್ದು ಅದು ಇದು ಅದೇ ಥರ ಕಾಣಿಸ್ಬೇಕು, ಅದೊಂದು ಇತ್ತು ನನಗೆ ಹುಚ್ಚು, ಅದು ನಾನು ಮಾಡ್ತಾಯಿರ್ತೀನಿ. ಆ್ಯಂಡ್ ಕೆಲವು ಟೈಮ್ ರಿಯಲಿಸ್ಟಿಕ್ಕಾಗಿ ಬರೋಲ್ಲ, ಆವಾಗ ಒಂದಿಷ್ಟು ನಮಗಿರೋ ಮೇಕಪ್ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಸಮ್ಟೈಮ್ಸ್ ಒಂದು ಇನ್ಪುಟ್ ಕೊಟ್ಟು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ, ಮಾಡ್ತೀನಿ ಅಷ್ಟು. ಓಕೆ ಸರ್, ಈ ಸಿನಿಮಾದಲ್ಲಿ ಸೆಟ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದು ಕಾಣಿಸುತ್ತೆ, ಆ ಕಾಳಿ ಸೆಟ್ ಎಲ್ಲ ನೋಡಿದಾಗ. ಸೊ ಆರ್ಟ್ ಡಿಪಾರ್ಟ್ಮೆಂಟ್ನ ಹೇಗೆ ಅಪ್ರಿಷಿಯೇಟ್ ಮಾಡ್ತೀರಾ? ತುಂಬ ಚಾಲೆಂಜಿಂಗ್ ಸೆಟ್ಗಳು ಇದೆಯಾ ಹೇಗೆ ಅಂತ? ಶಿವು ಎಕ್ಸೆಲ್ಸ್ ಇನ್ ಹಿಸ್ ಜಾಬ್. ಅವ್ರ ಬಗ್ಗೆ ಮಾತಾಡೋಕ್ಕೆ ಕಷ್ಟ, ಯಾಕಂದರೆ ಭಾಳ ಸರಳ ಜೀವಿ, ಸಿಂಪಲ್ ಜೀವಿ, ಸ್ವಾಭಿಮಾನಿ, ಹಠ. ಸೊ ಅಂಥವ್ರೊಟ್ಟಿಗೆ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ, ಯಾಕಂದರೆ ಅವ್ರು ಹೇಳಿದ್ದನ್ನು ಮಾಡ್ತಾರೆ ಆ್ಯಂಡ್ ದುಡ್ಡು ಉಳಿಸ್ತಾರೆ. ಯಾವತ್ತು ಇದು ಎಕ್ಸ್ಟ್ರಾ ಮಾಡಿ ಎಕ್ಸ್ಟ್ರಾ ದುಡ್ಡು ಅದೇ ಅವ್ರ ಬಾಯಿಂದ ಕೇಳೇ ಇಲ್ಲ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಸೆಟ್ ಹಾಕ್ತಾರೆ, ಸ್ಟ್ರಾಂಗ್ ಆಗಿರುತ್ತೆ, ವಿಷನ್ ಚೆನ್ನಾಗಿದೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಇವತ್ತು ಆಲ್ಮೋಸ್ಟ್ ಹಾರ್ಡ್ ವರ್ಕರ್ ಅವರು. ಇವತ್ತು ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ ಅವರು. ದೊಡ್ಡ ಯಾವುದೇ ಸಿನಿಮಾ ಮಾಡಿದ್ರು ಶಿವನೇ ವಂಡರ್ಫುಲ್. ಆ್ಯಂಡ್ ದಿಸ್ ಸೆಟ್ ಕೂಡ ಹಾಕಿದ ರೀತಿ, ಮಾಡಿದ ರೀತಿ, ಈಸ್ ಆಸಮ್. ಅವರಿದ್ದರೆ ಒಂದು ಕಾನ್ಫಿಡೆನ್ಸು ಸಿನಿಮಾದಲ್ಲಿ. ಆ್ಯಂಡ್ ತುಂಬ ನನ್ನ ಪರ್ಸ್ನಲ್ ಲೈಫಲ್ಲೂ ಕೂಡ ಹಿ ಪ್ಲೇಸ್ ಅ ವೆರಿ ಬಿಗ್ ರೋಲ್. ನನಗೆ ಏನೇ ಬೇಕಿದ್ರು ಫಸ್ಟ್ ಅವ್ರಿಗೆ ಹೇಳೋದು ನಾನು, ಮನೆಯಲ್ಲಿ ಶಿವು ಈ ಥರ ಮಾಡಿಸ್ಬೇಕು ಅಂತ ಇದ್ದೀನಿ, ಮನೇಲಿ ಏನು ಮಾಡೋಣಪ್ಪ ಅಂದರೆ ಹೀಲ್ ಟೇಕ್ ಕೇರ್. ಯಾರು ರೈಟ್ ಪೀಪಲ್ ಇದ್ರೆ ಅವ್ರಿಗೆ ಹಾಕ್ಕೊಡ್ತಾರೆ ಕೆಲಸಕ್ಕೆ. ಸೊ ಐ ಥಿಂಕ್ ದ್ಯಾಟ್ ವೇ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್.
ಓಕೆ ಸರ್, ಇಡೀ ಸಿನಿಮಾದ ಡಬ್ಬಿಂಗ್ ನಿಮ್ಮ ಮನೆಯಲ್ಲೇ ಆಯಿತು ಅಂತ ಕೇಳ್ಪಟ್ವಿ. ಕರಿಸುಬ್ಬು ಸರ್ ಹೇಳ್ತಿದ್ರು, ಅಂದರೆ ನಾನು ಹೋಗಿದ್ದೆ ಡಬ್ಬಿಂಗ್ಗೆ, ಸುದೀಪ್ ಸರ್ ಇಲ್ಲ ಅನ್ಸುತ್ತೆ, ಮೇ ಬಿ ಬೇಗ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಬಟ್ ಅವರಿದ್ದರು, ಅವ್ರು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಅಂದರೆ ಅವ್ರ ಕಣ್ಣು ನೋಡಿದ್ರೆ ಹೇಳಬೇಕು ಅನ್ನೋದನ್ನು ಫಾಸ್ಟಾಗಿ ಮುಗ್ಸೋಕ್ಕಾಗಲ್ಲ ಅಂತ. ಯಾಕೆ ಸರ್ ಹಾಗೆ? ಅಂದರೆ ಇಲ್ಲ, ಒಂದು ಡಬ್ಬಿಂಗಲ್ಲಿ ಒಂದು ಸ್ವಲ್ಪ ಹಿಡಿತಾ ಇದೆ ನನಗೆ, ಒಂದು ಸ್ವಲ್ಪ. ಐ ಥಿಂಕ್ ನಾನು ತುಂಬ ಎಂಜಾಯ್ ಮಾಡೋವಂಥ ಒಂದು ಡಿಪಾರ್ಟ್ಮೆಂಟ್ ಅದು. ಸೊ ಅವ್ರಿಗೆ ಹೇಳ್ಕೊಟ್ಟು ನಾನು ಮಾಡಿಸ್ಬೇಕಾದ್ರೆ ಅವ್ರು ಇವಾಗ ಎಲ್ಲರೂ ಕರೆಕ್ಟ್ ಅಂದ್ಕೊಂಡೆ ಮಾಡಿರ್ತಾರೆ, ಅದು ಕರೆಕ್ಟು ಇರುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಅನ್ ಇಂಪ್ರೂವೈಸೇಷನ್, ಹೌ ಕ್ಯಾರೆಕ್ಟರ್ ಕ್ಯಾನ್ ಇಂಪ್ರೂವ್. ಇದು ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ನೋಡಿ, ಉಸಿರು ಇಟ್ಕೊಂಡು ಹೇಳಿ, ಉಸಿರು ಬಿಟ್ಟು ಹೇಳಿ, ಇದೆಲ್ಲ ಮಾಡಿ ಅವ್ರ ಹತ್ರ ಮಾಡಿಸಿರೋದು. ಅದಕ್ಕೆ ಅವ್ರಿಗೆ ಹೇಳ್ತಾರೆ. ಬಟ್ ಅದ್ಭುತವಾಗಿ ಮಾಡ್ಯಾರೆ ಎಲ್ಲರೂ ಡಬ್ಬಿಂಗ್. ನಮ್ಮ ಮನೇಲಿ ಏನಕ್ಕಂದ್ರೆ ಒಂದು ಸ್ಟುಡಿಯೋದಲ್ಲಿ ಅವರು ಅಲ್ಲೇ ಬಂದು ಸೆಟಪ್ ಮಾಡಿದರು ನಮ್ಮ ಇಂಜಿನಿಯರು. ಸೊ ಮನೆಯಲ್ಲೇ ಇದ್ನಲ್ಲ, ಎಲ್ಲರನ್ನೂ ಮಾಡಿಸಿದೆ ವಾಪಸ್. ಸರ್, ಅಂದರೆ ಇತ್ತೀಚೆಗೆ ನಿಮ್ಗೆ OTTಲೇ ಜಾಸ್ತಿ ಸಿನಿಮಾ ನೋಡ್ತಿರ್ತಾರೆ. ಈಗಂತೂ ಏನು ಇನ್ನೊಂದು ವಾರಕ್ಕೆ ಬಂದು. ಆ್ಯಂಡ್ ನಾನು ಡಬ್ಬಿಂಗ್ ವಿಚಾರ ಇನ್ನೊಂದು ಹೇಳಬೇಕು. ನಮ್ಮ ಮನೇಲೆ ಯಾಕೆ ನಡೆಸಿದ್ದು ಅಂದರೆ, ಬಿಕಾಸ್ ನಮ್ಮ ಡೈರೆಕ್ಟರ್ ತಮಿಳ್ನವ್ರು ಆಗಿರೋದ್ರಿಂದ ಡಬ್ಬಿಂಗ್ ಕರೆಕ್ಟಾಗಿ ಬರ್ತಾ ಇದೆಯಾ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಓಕೆ, ಹಾಂ. ಡಿಕ್ಷನ್ ಇರ್ಬೋದು. ಈಗ ನಮ್ಮದೇ ನಿರ್ದೇಶಕರಾದರೆ ಸ್ವಲ್ಪ ಎತ್ತರದು ಳ ಬಂತು ನೋಡಿ, ಲ ಅಲ್ಲ ಲ ಬರಬೇಕು ಅಂತಾರೆ, ಅವ್ರಿಗೆ ಗೊತ್ತಾಗಲ್ಲ ಅದು. ಈಗ ನಾವು ಹೋಗಿ ತಮಿಳಲ್ಲಿ ಡಬ್ಬಿಂಗ್ ನೋಡ್ಸ್ಕೊಟ್ರೆ ಹೆಂಗಿರುತ್ತೆ. ಇದು ಕರೆಕ್ಟಾಗಿ ಒಂದು ದಸರಾ ಅಂತೀವಿ, ಅಬ್ಸರ್ವ್ ಬಂದ್ರೆ ಸರ್ ಅದಿನ್ನ ವರ್ಡ್ ಓಕೆಯಾ, ಓಕೆ ಇದು ಬಿಡಿಗೆ ಇದು ಬರ್ಬೋದು. ನಮಗೆ ಫುಲ್ ಡೀಟೇಲ್ ಅರ್ಥ ಆಗಲ್ಲ ನಮ್ಮ. ಹೌದು, ಸೊ ನನ್ನ ಅಲ್ಲಿ ಬಂದಿದ್ದ ಸರ್ ಒಂದು ಈಗ ಸರ್ ತುಂಬ ರಾಂಗ್ ಆಗಿದೆ ಎಕ್ಸ್ಪ್ರೆಷನ್ಸು, ನಾನು ಮಾಡಿಸ್ತೀನಿ ಬಿಡಿ ಅಂದ್ಬಿಟ್ಟು ನಾನು ಕೂತ್ಕೊತಾ ಇದ್ದೆ ಅಷ್ಟೇ. ಇಡೀ ಡಬ್ಬಿಂಗ್ ನಾನು ಕೂತ್ಕೊಂಡು ಮಾಡಿಸ್ಕೊಟ್ಟೆ ನಾನು. ಅವ್ರು ಪಾಪ ಮಾಡಲ್ಲ ಅಂತಲ್ಲ, ಅವರಿಗೆ ಹೋಲ್ಡ್ ಇಲ್ಲ ಕನ್ನಡದ ಮೇಲೆ. ಸೊ ದಟ್ಸ್ ವೈ. ಓಕೆ ಸರ್, ಇನ್ನು ಮ್ಯಾಕ್ಸ್ ವಿಚಾರದಲ್ಲೇ ಸರ್, ಇತ್ತೀಚೆಗೆ ತುಂಬ ಜನ OTTಲೇ ಸಿನಿಮಾ ನೋಡೋದು ಜಾಸ್ತಿ ಆಗಿದೆ. ಇನ್ನೇನು ಒಂದು ವಾರಕ್ಕೆ ಬಂದ್ಬಿಡುತ್ತೆ ಅನ್ನೋ ಅಂಥದ್ದು. ಥಿಯೇಟರ್ಗೆ ಬರಬೇಕು ಜನ ಅನ್ನೋವಂಥದ್ದಿದೆ, ಬರ್ತಿದ್ದಾರೆ. OTTಯಿಂದ ಸಿನಿಮಾ ಎಫೆಕ್ಟ್ ಆಗಿಲ್ಲ. ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬೇರೆ, OTTನೇ ಬೇರೆ. OTT ಒಳಗೆ ತುಂಬ ಫಿಲ್ಮ್ಸ್ಗಳಿದ್ದಾವೆ, ಅದರಿಂದ ಎಫೆಕ್ಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಎಫೆಕ್ಟ್ ಆಗಿದ್ದರೆ ನಿಮಗೆ ಆ್ಯಕ್ಚುಲಿ ಈ ಕೋವಿಡ್ಕಿಂತ ಮುಂಚೆ ಯಾವ ಸಿನಿಮಾ 50 ದಿನ 100 ದಿನ ತೊಗೊತಾ ಇತ್ತು ಸಂಪಾದಿಸೋದಕ್ಕೆ, 1 ವಾರ 2 ವಾರದಲ್ಲಿ ಬರ್ತಾಯಿದೆ ಈಗ. ದಿಸ್ ಇಸ್ ಟೋಟಲಿ ಡಿಫ್ರೆಂಟ್ ಡೈನಾಮಿಕ್ಸ್ ಇದು. ಆ್ಯಕ್ಚುಲಿ ಚೆನ್ನಾಗಿದೆ ಸಿನಿಮಾ ಆ್ಯಂಡ್ ಜನ ನೋಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ನಿಮ್ಮ ಸಿನಿಮಾನ 1 ವಾರ 2 ವಾರದಲ್ಲಿ ನಿಮ್ಮದು ದುಡ್ದು ಕಿತ್ತು ಸೈಡಿಗೆ ಇಟ್ಬಿಡ್ತೀರ ಸಿನಿಮಾನ, ಅಷ್ಟು ಬಂದ್ಬಿಡುತ್ತೆ. ಸೊ OTTಯಿಂದ ಎಫೆಕ್ಟ್ ಆಯಿತು ಅಂತ ನಾನು ಹೇಳೋಕ್ಕೋಗಲ್ಲ. ಐ ಥಿಂಕ್ ಸಮ್ ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇರ್ತವೆ. OTTಯಲ್ಲೂ ಹೆಲ್ಪ್ ಆಗುತ್ತೆ. ಥಿಯೇಟ್ರಲ್ಲಿ ಚೆನ್ನಾಗಿ ಹೋಗಿದೆ ಅಂದರೆ OTTಯಲ್ಲೂ ಹೆಲ್ಪ್ ಆಗುತ್ತೆ. ಬಟ್ ಇತ್ತೀಚೆಗೆ ಒಂದು 6 ಮಂತ್ಸಿಂದ ತುಂಬ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ ಜನ. ಹೌದು, ಇಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ. ಇವತ್ತು ಎಲ್ಲರ ಹತ್ರನೂ ದುಡಿತಾ ಇದ್ದಾರೆ, ದುಡಿದು ಬಿಟ್ಟು ಖರ್ಚು ಮಾಡೋಕ್ಕೆ ಇಳಿದಿದ್ದಾರೆ ಎಲ್ಲರೂ. ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ, ತುಂಬ ಕೂಡಿಸಿಡ್ತಾ ಇಲ್ಲ. ಇಲ್ಲಾಂದರೆ ಕೂಡಿಸೋದೇ ಜೀವನ ಅಂದ್ಕೊಂಡು ಯಾರೂ ಇಲ್ಲ. ಟೇಕಿಂಗ್ ಒಂದು ಸೆಕ್ಯೂರ್ಡ್ ಸ್ಟೆಪ್ ತೊಗೊಳ್ಳೋದು ತಪ್ಪಲ್ಲ, ಬಟ್ ಪೀಪಲ್ ಹವ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ಇದೇ ಮಾಡೋಣ ಬಾಪ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಂತ. ಅಂಥದ್ರಲ್ಲಿ ದೇ ಆರ್ ಆಲ್ ಸ್ಪೆಂಡಿಂಗ್ ವೆಲ್. ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಬಿಕಾಸ್ ಮನೇಲೇ ಕೂತು ಬೋರ್ ಹೊಡಿತಾ ಇದೆ ಎಲ್ಲರಿಗೂ. ಇವತ್ತು ಎಲ್ಲಿ ಕಮ್ಮಿ ಆಗಿದೆ ಅಂತ ಹೇಳ್ತೀನಿ ಕೇಳಿ. ಹೋಟೆಲಿಗೆ ಹೋಗಿ ತಿನ್ನೋದು ಕಮ್ಮಿ ಆಗಿದೆ, ಎಲ್ಲೆಲ್ಲ ಯಾಕೆ ಮನೇಲೇ ಆರ್ಡ್ರ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ರೆಡಿಯಾಗಿ ಹೋಗಿ ಅಲ್ಲಿ ಕೂತ್ಕೊಳ್ಳೋಬೋದು ಇಲ್ಲೇ ಮಾಡಿ ಅಂತ. ಕರೆಕ್ಟಾ? ಯಾವುದೋ ಒಂದು ವೀಕೆಂಡ್ ಬಟ್ ಹೋಟ್ಲಿಗೂ ಹೋಗ್ಬೋದು. ಬಟ್ ಸಿನಿಮಾ ಸಂಪ್ರದಾಯ ಇದೆಯಲ್ಲ, ಆ ಥಿಯೇಟ್ರಲ್ಲಿ ಸಿಗೋ ಮಜಾ ನಿಮಗೆ ನಿಮ್ಮ ಟಿ ವಿಯಲ್ಲಿ ಸಿಗೋಲ್ಲ. ಕರೆಕ್ಟ್. ಕೆಲವು ನೀವು ಸೆಟ್ಲ್ ಆಗಿಬಿಟ್ಟಿರ್ತೀರ, OTTಯಲ್ಲಿ ನೋಡ್ತೀನಿ ಸಾಕು ಅಂತ. ಅದು ತಪ್ಪಲ್ಲ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಕೊಡೋವಂಥ ಸಿನಿಮಾ ನೀವು ಅಲ್ಲೇ ಹೋಗೋಕ್ಕೆ ಇಷ್ಟಪಡ್ತೀರಿ, ಜನಗಳ ಮಧ್ಯೆನೇ ನೋಡಬೇಕು ಅಂತ ಅಂತೀರಿ. ಕರೆಕ್ಟ್. ಸೊ ಮನೇಲಿ OTT ಬಂದು 3D ಫಿಲ್ಮ್ ಇದ್ದಂಗೆ. ಥಿಯೇಟ್ರಲ್ಲಿ ಕೂತ್ಕೊಂಡು 3D ಫಿಲ್ಮ್ ನೋಡೋಕೆ ಹೋದಾಗ ನೀವು ಕನ್ನಡಕ್ಕೆ ಹಾಕ್ಕೊಂಡ್ರೆ ಇನ್ಯಾರೂ ಕೌಂಟ್ ಆಗೋಲ್ಲ ಥಿಯೇಟ್ರಲ್ಲಿ, ನೀವು ಪರದೆ ಅಷ್ಟೇ ಮನೇಲಿದ್ದ ಹಾಗೆ. ಬಟ್ 2D ಅನ್ನೋದೇನಿದೆ ಒಂದು ಕಮ್ಯುನಿಟಿ, ಅದು ಜನಗಳ ಮಧ್ಯದಲ್ಲಿ ಬಿದಿ ಅವ್ರು ವಿಸಲ್ ಹೊಡೆದ್ರೆ ನಿಮಗೂ ವಿಸಲ್ ಹೊಡಿಬೇಕು ಅನಿಸುತ್ತೆ, ಅವ್ರು ಕಾಮಿಡಿ ಮಾಡಿದ್ರೆ ನಿಮಗೂ ಕಾಮಿಡಿ ಮಾಡಬೇಕು ಅನ್ಸುತ್ತೆ. ಇಟ್ಸ್ ಕಾಲ್ ಅ ಕಮ್ಯುನಿಟಿ ವ್ಯೂವಿಂಗ್ ಅಂತೀವಿ ಅದಕ್ಕೆ. ಆ ಸಂಪ್ರದಾಯ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಥಿಯೇಟರ್ ಇಸ್ ಥಿಯೇಟರ್, ವಾಟ್ ಎವರ್ ಸೆಡ್ ಅಂಡ್ ಡನ್. ಸರ್, ನೀವು ಹೇಳಿದ್ರಿ ಈಗ ವಿಕ್ರಾಂತ್ ರೋಣದಿಂದ ಇದು ಸಿನಿಮಾ ರಿಲೀಸ್ ಆಗೋಕ್ಕೆ 2.5 ವರ್ಷ ಟೈಮ್ ತೊಗೊಳ್ತು ಅಂತ. ಅಂದರೆ ನಮ್ಗೆ ಗೊತ್ತಿದೆ, ಅಂದರೆ ಸಿನಿಮಾ ರೆಡಿ ಆಗೋಕ್ಕೆ ಆ ಮೇಕಿಂಗು ಟೆಕ್ನಾಲಜಿ ಈಗ ಸ್ವಲ್ಪ ಜಾಸ್ತಿ ಸಮಯ. 6 ತಿಂಗಳು 19 ದಿನ ಅಷ್ಟು ಲೆಕ್ಕ ಇಟ್ಟಿದ್ದೀರಾ? ಯಾಕಂದ್ರೆ ನೆನ್ನೆ ಇಂಟರ್ವ್ಯೂ ಬರೋರು ಒಬ್ಬರು ಹೇಳಿದ್ರು ಲೆಕ್ಕ, ನಂಗೆ ಅವಲೇ ಗೊತ್ತಾಗಿದ್ದು. 2 ವರ್ಷ 6 ತಿಂಗಳು 18 ದಿನ ಆಗಿದೆ ಸರ್ ನಿಮ್ಮ ರಿಲೀಸ್ ಆಗಿ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ರು. ಓ ಪರವಾಗಿಲ್ಲ, ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾರ ಅಂತ. ಅದಕ್ಕೆ ಇವತ್ತು ಅದನ್ನು ತೊಗೊಂಡು ನಾನು ಕಾನ್ಫಿಡೆಂಟಾಗಿ ಹೇಳಿದೆ ನಿಮ್ಗೆ ಎಷ್ಟು. ಅಂದರೆ ಸರ್ ಟೈಮ್ ತಗೊಳುತ್ತೆ ಅಂತ ಗೊತ್ತು, ಬಟ್ ಆಗದೇ ಇಲ್ವಾ ಸರ್? ಅಂದರೆ 1 ವರ್ಷಕ್ಕೆ 2 ಸಿನಿಮಾ ಕೊಡೋಕ್ಕೆ ಮಿಸ್ಟೇಕ್ ಆಗಿದೆ.
ಯಾಕಂದರೆ ಸರ್ 2008ರಲ್ಲಿ ನಿಮ್ಮದೇ 5 ಸಿನಿಮಾ ರಿಲೀಸ್ ಆಗಿದೆ, 2010ರಲ್ಲಿ ನಿಮ್ಮದೇ 7 ಸಿನಿಮಾಗಳು ರಿಲೀಸ್ ಆಗಿವೆ. ಆದರೆ ಟ್ರೈ ಮಾಡಿದ್ರೆ ಕೊಡ್ಬೋದು ಅನಿಸುತ್ತೆ ಸರ್, ಒಂದು ವರ್ಷಕ್ಕೆ 2 ಕೊಡ್ಬೋದು. ಮಾಡ್ಬೋದಮ್ಮ, ಆರಾಮ ಮಾಡ್ಬೋದು. ಅಂದರೆ ಕತೆ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ವಾಸ್ಟ್ ಇದೆ ಅದು, CG ಎಷ್ಟು ಬರುತ್ತೆ, ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಷ್ಟಿದೆ. ಇದು ಸ್ವಲ್ಪ ಪ್ರೊಡಕ್ಷನ್ ಕಡೆಯಿಂದ ಎಲ್ಲ ಕೆಲವು ಡಿಲೇಗಳಾಗಿದೆ. ಮಾಡಬೇಕು ಅಂತ ಮಾಡಿದ್ದಲ್ಲ. ಫಸ್ಟಿಗೆ ತುಂಬ ಸ್ಪೀಡಲ್ಲಿ ಹೋಗಬೇಕಾದ್ರೆ ಮಳೆ ಫ್ಲಡ್ಸ್ ಬಂದು ಚೆನ್ನೈಯಲ್ಲಿ 1.5 ತಿಂಗಳು 2 ತಿಂಗಳು ನಿಂತೋಯ್ತು ಶೂಟಿಂಗ್, 1.5 ತಿಂಗಳು ನಿಂತೋಯ್ತು. ಆಮೇಲೆ ನ್ಯೂ ಇಯರ್ ಬಂತು ಅಂತ ಮತ್ತೆ ಜನವರಿ ಸ್ಟಾರ್ಟ್ ಮಾಡಿದ್ವಿ. ಜನವರಿಯಲ್ಲಿ ಕೆಲವು ದಿನ ಮಾತ್ರ ಮಾಡೋಕ್ಕಾಗಿದ್ದು, ಬಿಕಾಸ್ ಯಾರ್ದು ಡೇಟ್ಸ್ ಇರಲಿಲ್ಲ. ವಿ ಆರ್ ಸಪೋಸ್ ಟು ಫಿನಿಶ್ ಬಿಫೋರ್ ಡಿಸೆಂಬರ್ ಲಾಸ್ಟ್ ಇಯರ್. ಹಾಂ, ಸೊ ಅಲ್ಲಿಂದ ಹೋಗಿ ಅವ್ರ ಡೇಟ್ ಇಲ್ಲ, ಇವ್ರ ಡೇಟ್ ಇಲ್ಲ, ಎಲ್ಲರೂ ಡೇಟ್ ಕೊಟ್ಟರು. ಮುಗ್ಸೋಕ್ಕೆ ಟೈಮ್ ಆಯಿತು. ಮುಗಿಸ್ಬಿಟ್ಮೇಲೆ ಮತ್ತೊಂದು ಸತಿ ಪ್ಯಾಚ್ ವರ್ಕ್ ಅಂತ ಬಂತು, ಇನ್ನೊಂದೇನೋ ಇದೆ ಅಂತ, ಮತ್ತೆ ಡೇಟ್ಸ್ಗಳಿರಲಿಲ್ಲ. ಆಮೇಲೆ ಆಗಸ್ಟಿಗೆ ಬರೋದು ಅಂತ ಫಿಕ್ಸ್ ಆಗಿ ಟ್ರೈಲರು ಬಿಟ್ವಿ, ಸೂನೆಸ್ಟ್ ಅಂತ. ಆಮೇಲಿಂದ ಆ ತೆಲುಗು ಫಿಲಮು, ತಮಿಳ್ ಫಿಲಮು, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ. ನಮಗೆ ರಜಾ ಇರ್ಬೇಕಾದ್ರೆ ಬರೋಣ, ಈಗ ಬೇಡ ಅಂತ ಪ್ರೊಡಕ್ಷನ್ ಅವ್ರಸು ದಿಢೀರ್ ಅಂತ ಡಿಸೈಡ್ ಮಾಡಿದ್ರು. ಬಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಹಾಗನ್ಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ಇಲ್ಲಿ ಬಂತೀಗ. ಸರ್ ನಿಮ್ಮ ತಾಯಿಯವ್ರಿಗೆ ಏನಾದರೂ ತೋರಿಸಿದ್ದೀರಾ ಸರ್? ಟೀಸರ್ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ತೋರಿಸಿದ್ದೀನಿ. ಏನಾದರೂ ಹೇಳಿದ್ದು? ಅವರಿಗೆಲ್ಲ ಕೆಲಸ ಇಷ್ಟ ಆಗೋದು ನಂದು. ಚೆನ್ನಾಗಿದೆ, ಯಾವಾಗ ತೋರಿಸ್ತೀಯ ಪೂರ್ತಿ ಪಿಕ್ಚರ್ ಅಂತ ಯಾವಾಗಲೂ ಕೇಳೋರು. ಅಷ್ಟು ತೋರಿಸ್ಬೋದಿತ್ತು, ನಾವು ಸ್ವಲ್ಪ ಕಷ್ಟಪಟ್ಟಿದ್ರೆ, ಎಲ್ಲರೂ ಕಷ್ಟಪಟ್ಟಿದ್ರೆ. ಸ್ವಲ್ಪ ಲೇಟ್ ಮಾಡಿಬಿಟ್ರಲ್ಲ. ಅವರ 20th ಈ ಥರದ್ದು ಆಗಿದ್ದು ಇನ್ಸಿಡೆಂಟು. 18th ನೀವು ಬಿಗ್ ಬಾಸ್ ಶೂಟಿಂಗ್ಗೆ ಹೋಗುವಾಗ ನಿಮ್ಮನ್ನ ಕರೆದು 2 ಸಲ ಆಶೀರ್ವಾದ ಮಾಡಿದ್ರಂತೆ, ಹೌದಾ ಸರ್ ಅವರು? ಅಂದರೆ ಯೂಶಲಿ ನೀವು ಯಾವಾಗಲೂ ಆಚೆ ಹೋದಾಗ ಅವ್ರ ಬ್ಲೆಸ್ಸಿಂಗ್ ಮನೆ ಒಳಗಡೆ ಕಾಲಿಗೆ ಬಿದ್ದರೆ ಕುಂಕುಮ ಇಡೋರು, ಹೊರಗಡೆ ಬರೋರು ನನ್ನೊಟ್ಟಿಗೆ ಕೈ ಹಿಡ್ಕೊಂಡು. ಅಲ್ಲಿ ಇನ್ನೊಂದ್ಸತಿ ಕಾಲು ಬಿದ್ದು ತಬ್ಕೊಂಡು ನಮ್ಮ ಬರ್ತೀನಿ, ನನ್ನ ಕಾರ್ ಹೋಗೋ ತನಕ ನಿಂತ್ಕೊಳ್ಳೋರು ಡೋರ್ ಹತ್ರ ಅವರು. ಅವತ್ತು ಕಾಲು ಬಿದ್ದು ಹೋಗ್ಬೇಕಾದ್ರೆ ಕೈ ಹಿಡಿದು ಮತ್ತೆ ಹೇಳಿದ್ರು ಬಾಯಿಲಿ ಅಂತ. ಮತ್ತೊಂದು ಸತಿ ತಬ್ಕೊಂಡ್ರು ಗಟ್ಟಿಗೆ. ನಾನು ಏನು ಸ್ಪೆಷಲ್ ಇವತ್ತು ಅಂದೆ. ಏನಿಲ್ಲ, ನೀನು ಆರಾಮಾಗಿ ಹೋಗ್ಬಾ ಅಷ್ಟೇ ಅಂತ. ಹೋದ್ರು, ನಾನು ನೋಡಿಕೊಂಡೆ ಹೋದೆ, ಹೊರಟೆ ಅಷ್ಟೆ. ಆಮೇಲೆ ನೆಕ್ಸ್ಟ್ ಡೇ ಕಾಲ್ ಬಂದಿದ್ದಲ್ಲ, ಅದೆಲ್ಲ ಒಂದು ಬೇರೆ ಕತೆ. ಆಚೆಯಿಂದ ಬಂದ ಪ್ರತಿ ಸಲ ಆಚೆಯಿಂದ ಬಂದಾಗ ದೃಷ್ಟಿ ತೆಗಿಯೋರಂತೆ. ಹೌದು, ಅದು ಮಾಡೋದು ಯಾವುದು. ಸೊ ಒಂಥರ ನನಗೆ ಈ ಬಿಗ್ ಬಾಸಲ್ಲಿ ಅರ್ಧ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು ನಮ್ಮ ತಾಯಿಗೋಸ್ಕರ ಅಂದರೆ ತಪ್ಪಾಗಲ್ಲ. ತುಂಬ ಇಷ್ಟಪಡೋರು, ಯಾವ ಥರ ಬಟ್ಟೆ ಹಾಕೋ, ಇಷ್ಟು ಚೆನ್ನಾಗಿ ಕಾಣ್ತೀವಿ, ಅಷ್ಟು ಚೆನ್ನಾಗಿ ಅದು ಮಾಡೋದು, ಅವ್ರ ಹತ್ರ ಬೈಸ್ಕೊಳ್ಳೋದು, ಇಲ್ಲ ದೃಷ್ಟಿ ತೆಗೆಸ್ಕೊಳ್ಳೋದು. ನನಗೆ ಸ್ವಲ್ಪ ಈ ಸೀಸನೆಲ್ಲ ಇಂಟ್ರೆಸ್ಟ್ ಹೊರಟೋಯ್ತು, ಬಟ್ಟೆ ಮೇಲೆ ಇಂಟ್ರೆಸ್ಟ್ ಹೊರಟೋಯ್ತು. ಅದಕ್ಕೆ ನಾನು ಕುರ್ತಾದಲ್ಲಿ ಬರ್ತೀನಿ. ನನಗೆ ಸೆಲೆಬ್ರೇಟ್ ಮಾಡೋಕ್ಕಷ್ಟು ಮನಸ್ಸು ಬರ್ತಾಯಿಲ್ಲ. ಬಟ್ ಬಿಗ್ ಬಾಸ್ ಮಾಡಲೇಬೇಕು. ಸೊ ಭಾನುವಾರ ತುಂಬ ನೀವು ನೋಟಿಸ್ ಮಾಡಿದ್ರೆ ಕೆಲವು ವಾರಗಳು 2 ಹೊತ್ತು ಬರೀ ಕುರ್ತಾದಲ್ಲೇ ಬರ್ತಾಯಿದೆ, ಭಾನುವಾರ ಶನಿವಾರ ಎಪಿಸೋಡ್. ಆಮೇಲೆ ಸ್ವಲ್ಪ ಜಾಕೆಟ್ ಹಾಕ್ಕೊಂಡೆ, ಬಿಕಾಸ್ ಐ ಥಿಂಕ್ ಜನನೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ವಲ್ಪ ಅವ್ರನ್ನೂ ನಿರಾಸೆ ಮಾಡಬಾರ್ದು, ಟೀಮ್ನೂ ನಿರಾಸೆ ಮಾಡಬಾರ್ದು ಅಂತ ಹಾಕ್ಕೊಂಡೆ. ಬಟ್ ಎಲ್ಲೋ ಒಂದು ಕಡೆ ಓವರ್ ಸೆಲೆಬ್ರೇಷನ್ ಬಟ್ಟೆಗಳು ಹಾಕೋಕ್ಕೆ ನನಗೆ ಇನ್ನೂ ಮನಸ್ಸು ಬರ್ತಾಯಿಲ್ಲ ಅಲ್ಲಿ ಬಿಗ್ ಬಾಸ್ ವೇದಿಕೆಗೆ. ಆ್ಯಂಡ್ ಬಿಗ್ ಬಾಸಲ್ಲಿ ನಾನು ಏನೇ ಎಕ್ಸ್ಟ್ರಾ ಮಾತಾಡಿ ಏನೇ ಮಾಡಿದ್ರು ಅಲ್ಲೊಂದ್ಸರಿ ಶಬಾಷ್ ಅನ್ನಿಸ್ಕೋತಾ ಇದ್ದೆ ಹೋಗಿ. ಆ ಕೊರತೆ ಏನಾದ್ರು ಮಾತಾಡ್ಬೇಕಾದ್ರೆ ಅನ್ನಿಸ್ತಾವೆ, ಇದು ನೋಡ್ತಾ ಇಲ್ಲವಲ್ಲ ಅವರು, ಇದು ನೋಡಲ್ವಲ್ಲ, ಇದು ಒಂದು ಫೀಲ್ ಬರುತ್ತೆ, ಯಾವಾಗಲೂ ಬರುತ್ತೆ. ಸ್ಯಾಟರ್ಡೆ ನೈಟ್ ಪೂರ್ತಿ ಹಾಸ್ಪಿಟಲಲ್ಲಿ ನೀವು ಕೂತಿದ್ರಂತೆ, ಹೌದಾ? ಅಂದರೆ ಡಾಕ್ಟರ್ಸ್ ಇಟ್ಸ್ ಓಕೆ ನಾವು ನೋಡ್ಕೋತೀವಿ ನೀವು ಹೋಗಿ ಅಂದರೆ, ಇಲ್ಲ ನಾನು ಮಲಗಲ್ಲ, ನಾನು ನೋಡ್ತಾ ಕೂರ್ತೀನಿ. ಎಷ್ಟು ದಿನ ಅವ್ರು ನನಗೋಸ್ಕರ ಕಾದಿದ್ದಾರೆ, ಕೂತಿದ್ದಾರೆ, ನಾನಿವತ್ತು ಕೂತ್ಕೊಂಡು ನೋಡ್ತೀನಿ ಅಂತ. ಅಂದರೆ ಅವರು ICU ಅಲ್ಲಿ ಇರ್ಬೇಕಾದ್ರೆ ಒಂದು ನಾರ್ಮ್ ಅಮ್ಮ, ನಿಮ್ಮನ್ನು ಒಳಗೆ ಬಿಡಲ್ಲ. ಸೊ ನೀವು ಹೊರಡಿ ಅಂತಾರೆ ಅವರು. ಸೊ ನಾರ್ಮಲಾಗಿ ನಮ್ಮ ಅಕ್ಕಂದ್ರೆಲ್ಲ ಏನೇ ತೊಂದರೆ ಆದರೂ ನಮ್ಮ ಅಕ್ಕಂದ್ರೆ ಯಾವಾಗಲೂ ಇದ್ದೇ ಇರ್ತಾರೆ ಹಾಸ್ಪಿಟ್ಲಲ್ಲಿ. ಅವ್ರು ಪಾಪ ಯಾವತ್ತೂ ಹಿಂಜರ್ಗಾದ್ರೆ. ನಾನು ನಮ್ಮ ಅಕ್ಕಂದ್ರಿಗೆ ಹೇಳಿ ನಾನು ಇರ್ತೀನಿ ಹೋಗಿ ಅಂತ ಹೇಳಿದ್ದು. ಯಾಕೆ ನಂಗೊಂದು ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ನಂಗೆ ಇಷ್ಟ ಇಲ್ಲ. ಆ ಸ್ಮೆಲ್ಲು, ಮೆಡಿಸಿನ್ ಸ್ಮೆಲ್ಲು ನಂಗೆ ಸ್ವಲ್ಪ ಇದೆಯಮ್ಮ. ಅದು ಸ್ವಲ್ಪ ಹಾಸ್ಪಿಟ್ಲ್ ಅಂದರೆ ನನಗೆ ಸ್ವಲ್ಪ ದೂರ ಇರ್ತೀನಿ. ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ದೇನಕ್ಕಂದರೆ ಅವ್ರು ಹೇಳಿದ್ರು ಹೊರಡಿ ಅಂತ. ಬಟ್ ಅವರು ಸೆಡೇಷನಲ್ಲಿ ಇರ್ಬೋದು, ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಏನು ನಮ್ಮ ತಾಯಿಗೆ. ಬಟ್ ನನಗೆ ಗೊತ್ತಾಗ್ತಾ ಇದೆಯಲ್ಲ, ಅವ್ರನ್ನ ಒಂದು ಬಿಲ್ಡಿಂಗಲ್ಲಿ ಒಬ್ಬರನ್ನೇ ಬಿಟ್ಟು ಹೆಂಗೆ ಹೋಗೋದು. ಐ ವಾಸ್ ನಾಟ್ ರೆಡಿ ಟು ಲೀವ್ ಹರ್ ಅಲೋನ್. ಸೊ ನಾನು ಅಲ್ಲೇ ಕೂತ್ಕೊಂಡು ಸರ್, ನಿಮ್ಮನ್ನು ಹೊರಗಡೆಯಿಂದ ನೋಡೋದೇ ಸ್ವಲ್ಪ ನಾವು ಬೇರೆ ಥರ ಸ್ವಲ್ಪ ರಫ್ ಆ್ಯಂಡ್ ಟಫ್ ಅನಿಸ್ತಾರೆ. ನೀವು ಅಲ್ಲಿಂದ ಏನಾದ್ರು ವಾಕ್ ಮಾಡ್ಕೊಂಬರ್ತಿದ್ದಂಗೆ ಹಾಗೆ ಸ್ವಲ್ಪ ಜಾಗ ಬಿಟ್ಬಿಡ್ತಾರೆ ಎಲ್ಲರೂ. ಅಂದರೆ ಆ ಇಮೇಜ್ ನಿಮ್ಮನ್ನು ನೋಡಿದ ತಕ್ಷಣ ಹಂಗೆ ಅನಿಸುತ್ತೆ. ಬಟ್ ಆ ದಿನ ನಾವು ಕಂಪ್ಲೀಟ್ಲಿ ಬೇರೆ ಸುದೀಪ್ ಸರ್ನ ನೋಡಿಬಿಟ್ವಿ. ಅಂದರೆ ಒಂದು ಮಗ ಅಷ್ಟೇ ನಾವು ನೋಡಿದ್ದು, ಬೇರೆ ಏನೂ ನೋಡಿಲ್ಲ. ಅದೆಲ್ಲ ಕಾರ್ಯ ಮುಗಿಸ್ಕೊಂಡು ಆಚೆ ಬಂದು ಎಲ್ರಿಗೂ ಒಂದು ನಮಸ್ಕಾರ ಮಾಡ್ತೀರಾ. ಅಂದರೆ ನೀವು ಇಷ್ಟು ಚೆನ್ನಾಗಿ ಕಳಿಸ್ಕೊಟ್ಟಿರೋದಕ್ಕೆ ಎಲ್ರಿಗೂ ಒಂದು ಕೃತಜ್ಞತೆ ಥರ ಒಂದು ನಮಸ್ಕಾರ ಮಾಡ್ತೀರಾ. ಅದನ್ನ ನೋಡಿ ಕಣ್ಣಲ್ಲಿ ನೀರು ಹಾಕದೇ ಇರೋರು ಯಾರೂ ಇಲ್ಲ ಅಂತ ಅನಿಸುತ್ತೆ. ಇಂಪಾರ್ಟೆಂಟ್ ಆಯಿತು ನನಗೆ ಆ ಟೆನ್ಷನ್ ತುಂಬ ಆಯ್ತು. ಯಾಕಂದರೆ ನೂಕು ನುಗ್ಲಾಟ ನಂಗೆ ಅರ್ಥ ಆಗುತ್ತಿಲ್ಲ ಅಂತಲ್ಲ. ಅವತ್ತು
ಫಸ್ಟ್ ಆಫ್ ಆಲ್ ಆ ವ್ಯಾನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ತುಂಬ ಭಾರ ಆಗ್ತಾಯಿತ್ತು ಮನ್ಸಿಗೆ ನನಗೆ ಯಾವತ್ತೂ ನನ್ನ ಹಿಂಗೆ ಹೇಳಿ ಒಂದು ಒಳ್ಳೆ ಕಾರಲ್ಲಿ ಸೀರೆ ಗೀರೆ ಕುಂಕುಮ ಹಾಕಿ ಕರ್ಕೊಂಡೋಗಿ ಅಭ್ಯಾಸ ನನಗಲ್ವ. ಆ ಥರ ಕರ್ಕೊಂಡೋಗೋದು ಆ್ಯಂಬ್ಯುಲೆನ್ಸಲ್ಲಿ ನನಗೆ ತುಂಬ ಹೊಡಿತಾಯಿತ್ತು. ಅದಾದಮೇಲೆ ಅವ್ರನ್ನ ಆ ಪೀಠ ಅದೇನ ಕಟ್ತಾರಲ್ಲ, ವಾಟ್ ಯು ಕಾಲ್ ದಟ್, ಐ ಡೋಂಟ್ ನೋ, ಹಾಂ, ಪಲ್ಲಕ್ಕಿಯಲ್ಲಿ, ಆ ಪಲ್ಲಕ್ಕಿಯಲ್ಲಿ ಮಲಗಿಸ್ಬೇಕಾದ್ರೆ ಕ್ಯಾಮ್ರಾ ಎಲ್ಲ ಒಳಗೆ ಹೋಗ್ತಾಯಿತ್ತು. ಅದು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಯ್ತಮ್ಮ. ನನಗೆ ಭಯ ಬಂದ್ಬಿಡ್ತಲ್ಲಿ, ಏನಾರ ಹೆಚ್ಚು ಕಮ್ಮಿ ಆದರೆ ಬಿದ್ದರೆ ಅದು ಅಂತ ಅಂದ್ಬಿಟ್ಟು ನನಗೆ ತುಂಬ ಭಯ ಬಂದಿದ್ದಲ್ಲಿ. ಅದಾದಮೇಲೆ ತುಂಬ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಾದ್ರೆ ಭಾಳ ದೊಡ್ಡ ಸ್ಥಾನದಲ್ಲಿರುವಂಥ ನನ್ನ ಸ್ನೇಹಿತರು, ಪೊಲೀಸ್ ಅಧಿಕಾರಿಗಳು, ದೇವರಾಜ್ ಅಂತ, ಸಿವಿಲ್ ಬಟ್ಟೆಯಲ್ಲಿ ನನಗೆ ನೋಡೋಕ್ಕೆ ಬಂದಿದ್ದವರಲ್ಲಿ, ಅವರು ಎಲ್ಲರನ್ನು ತಳ್ಳಿ ಎಲ್ಲ ಮಾಡಿ ಒಂಥರ ಏನೋ ಒಂದು ಸ್ನೇಹಿತನಾಗಿ ಸಹೋದರನಾಗಿ ನಿಂತರು ಅವತ್ತಲ್ಲಿ. ಅದಾದಮೇಲೆ 100% ಅಮ್ಮ ಎಲ್ಲರೂ ಚೆನ್ನಾಗಿ ಇದು ಮಾಡಿ ಕಳಿಸ್ಕೊಟ್ಟಿದ್ದಕ್ಕೆ ಐ ಹ್ಯಾಡ್ ಟು ಸೇ ಥ್ಯಾಂಕ್ಸ್. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅವರಿಗೆ ಶಿ ಹ್ಯಾಸ್ ಲೆಡ್ ಅ ಲೈಫ್ ಲೈಕ್ ದಟ್ ಆ್ಯಂಡ್ ಶಿ ಡಿಸರ್ವ್ಡ್ ಎ ಗುಡ್ ಫೇರ್ವೆಲ್. ಸೊ ಅದು ಕಳಿಸೋ ತನಕ, ಅದನ್ನು ಮಾಡೋ ತನಕ ನಂಗೆ ತುಂಬ ಟೆನ್ಷನಲ್ಲಿದ್ದೆ ನಾನು. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಮಾಡಿರೋ ಹೆಸರು, ನಾವು ಸಂಪಾದಿಸಿರೋದು ನಮಗೆ ಶತ್ರು ಆಗ್ಬಿಡ್ಬಾರ್ದಲ್ಲ. ಈ ಥರ ಸಿಚುವೇಶನ್ ಬಂದಾಗ ಮಿಕ್ಕಿ ಟೈಮಲ್ಲಿ ಓಕೆಮ್ಮ, ನಮ್ಮ ಬರ್ಡೇ ಮೈ ಮೇಲೆ ಬೀಳಿ ಅದು ಮಾಡಿ ಅದು ಪ್ರೀತಿ ಅಂತ ಹೇಳ್ಬೋದು. ಇಂಥ ಜಾಗದಲ್ಲಿ ಏನಾಗ್ಬಿಡುತ್ತೆ, ನಮ್ಮಿಂದ ತೊಂದರೆ ಆಗ್ಬಿಡುತ್ತೆ ಅಂತ ನನಗೆ ಗಿಲ್ಟ್ ಆಗಿಬಿಟ್ಟಿರೋದಿಲ್ಲ. ಅಂದರೆ ನಾನು ಅಲ್ಲಿ ಹೋಗಿ ಮಾಡಿದ್ದೆ, ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ತಾನೇ ಈ ಥರ ನುಗ್ಲಾಟ ಅಲ್ವಾ, ಅದು ಬಂದ್ಬಿಡ್ತಾಯಿತ್ತು ತಲೆಗೆ. ಲಕ್ಕಿಲಿ ಎಲ್ಲರೂ ತುಂಬ ಪ್ರೀತಿಯಿಂದ ಅದು ಲಾಸ್ಟ್ ಮಿನಿಟಲ್ಲೆಲ್ಲ ಮಾಡೋದಕ್ಕೆ ಖುಷಿ ನನಗೆ. ಒಂದು ಅಟ್ಲೀಸ್ಟ್ ಮಾಡಿದ್ವಲ್ಲ ಅನ್ನೋದು ಒಂದು ಇತ್ತು ತಲೆಗೆ. ಸರ್ ಜಾಸ್ತಿ ಅದ್ರ ಬಗ್ಗೆ ಕೇಳಲ್ಲ, ಯಾಕೆ ಅಂತಂದರೆ ಅದನ್ನು ಕೇಳ್ತಾ ಹೋದರೆ ಅದಿನ್ನೂ ಬೇರೆ ಥರನೇ ನಿಮ್ಮ ಮೂಡ್ ಕೂಡ ಅಲ್ಲೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸರ್ ಅಗೈನ್ ಮತ್ತೆ ಮ್ಯಾಕ್ಸಿಗೆ ಬರೋದಾದರೆ, ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. ನೀವು ಸ್ವಲ್ಪ ಸೆಲೆಕ್ಟೆಡ್ ಸಿನಿಮಾ ಅಂತ ನಾನು ಅನ್ಕೋತೀನಿ ಥಿಯೇಟರ್ಗೆ ಬರೋದು, ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ. ಇಲ್ಲ, ನಾನು ನಿಲ್ಲಿಸ್ಬಿಟ್ಟಿದ್ದೆ, ತೊಂದರೆಗಳಾಗ್ತದೆ. ನಾನು ವಿಕ್ರಾಂತ್ ರೋಣದಲ್ಲೂ ಬರಲಿಲ್ಲ, ಯಾಕಂದರೆ ಅದು ಹಿಂದೆ ಕೋಟಿಗೊಬ್ಬಾಗೂ ನಾನು ಬರಲಿಲ್ಲ. ಕೋಟಿಗೊಬ್ಬದಲ್ಲಿ ನನಗೆ ಆಪ್ರೇಷನ್ ಆಗಿತ್ತು, ನನಗೆ ಆ್ಯಕ್ಚುಲಿ ಬ್ಯಾಕ್ ಆಪ್ರೇಷನ್ ಆಗಿತ್ತು. ನಾನು ಹೈದರಾಬಾದಿಗೆ ಹೋಗಿದ್ದೆ, ದುಬೈಯಿಂದ ಬಂದು ನಾನು ಆಪ್ರೇಷನ್ ಮುಗಿಸಿ ಹೈದರಾಬಾದಿಗೆ ಹೋಗಿದ್ದೆ. ಕೈ ಕಾಲೆಲ್ಲ ಊದ್ಬಿಟ್ಟಿತ್ತು ನನಗೆ. ಬಟ್ ಆ ಟೈಮಲ್ಲಿ ಮಲಗಿದ್ದಷ್ಟೇ, ಮತ್ತೆ ನಾನು ಟ್ರಾವೆಲೇ ಮಾಡಬಾರ್ದಿತ್ತು ಆ್ಯಕ್ಚುಲಿ. ಬೆಂಗಳೂರಿಗೆ ಬಂದೆ ರೆಸ್ಟ್ ತೊಗೊಳಕ್ಕೆ, ಬಟ್ ಇಲ್ಲಿ ಆಗಲ್ಲ ಅಂದ್ಬಿಟ್ಟು ಹೈದರಾಬಾದಿಗೆ ಹೊರಟೆ ನಾನು. ಅಲ್ಲಿ ಅಟ್ಲೀಸ್ಟ್ ರೆಸ್ಟ್ ತೊಗೊಳೋಣ ಸ್ವಲ್ಪ ಅಂತ. ಮತ್ತೆ ಫೋನ್ ಬಂತು, ಸರ್ ನೀವು ಬಂದಿಲ್ಲ ಅಂದರೆ ಪಿಕ್ಚರ್ ರಿಲೀಸ್ ಆಗಲ್ಲ ಅಂತ. ಇಳಿದಿದ್ದಷ್ಟೇ ನಾನು ಮತ್ತೆ ಸಾಯಂಕಾಲ ಫ್ಲೈಟಲ್ಲಿ ಬಂದೆ. ಕಾಲೆಲ್ಲ ಊದ್ಬಿಟ್ಟಿತ್ತು ನನಗೆ, ಬಿಕಾಸ್ ಎಲ್ಲ ಫುಲ್ ಇನ್ನು ಬ್ಯಾಂಡೇಜ್ ಕಂಪ್ಲೀಟ್ಲಿ ಟೈಡ್ ಅಪ್. ಸೊ ಅಲ್ಲಿ ಹೋಗಲಿಲ್ಲ ನಾನು, ಫಸ್ಟ್ ಡೇ ರಿಲೀಸ್ ಆಗಲಿಲ್ಲ, ಹೋಗಲಿಲ್ಲ. ಆದರೆ ಹಿಂದಿನ ಸಿನಿಮಾ ಹೋದಾಗ ಸ್ವಲ್ಪ ನೋಡಿದ್ದೀನಿ ನಮ್ಮ ಗಲಾಟೆ ಥಿಯೇಟ್ರ್ ಹತ್ರ, ಥಿಯೇಟ್ರ್ ಇದು ಬಾಗಿಲು ಹೊಡೆದೋಯ್ತು. ಸೊ ಎಲ್ಲೋ ಒಂದು ಕಡೆ ಖುಷಿ ಅಂತೂ ಇದೆ, ಜನಗಳ ಮಧ್ಯೆ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ ಅಂತ. ಬಟ್ ನಮ್ಮಿಂದ ತೊಂದರೆ ಬೇಡ, ಯಾಕೆ ಬೇಕು ಹೇಳಿ. ಇವಾಗ ಎಲ್ಲೇ ಇದ್ದರೂ ರಿಸಲ್ಟ್ ಅಂತೂ ಬರುತ್ತೆ ನಮ್ಮ ಕಿವಿಗೆ. ಒಂದು ಮಿಸ್ ಮಾಡ್ತೀನಿ, ನಮ್ಮ ಫಸ್ಟ್ ಡೇ ಫಸ್ಟ್ ಕ್ರೌಡ್ ಒಟ್ಟಿಗೆ ಒಂದು ಅದು ನೋಡೋ ಮಜಾ ಹೋಗ್ತಾ ಇದೆ ನನಗೆ, ಅದು ಮಜಾ ಬೇರೆ. ಬಟ್ ಬೆಟರ್ ಅಮ್ಮ ನಾವು ಹೋಗದೆ ಇರೋದು. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಕೂಡ ಬರ್ತ್ಡೇನೂ ಮಾಡಲಿಲ್ಲ, ಅದಕ್ಕೆ ಇದೇ ಕಾರಣಕ್ಕೆ. ಬಿಕಾಸ್ ಅದಕ್ಕೆ ಗ್ರೌಂಡಲ್ಲಿ ಮೀಟ್ ಮಾಡಿದೆ. ಈ ವರ್ಷದಲ್ಲ, ಇದ್ರ ಹಿಂದಿನ ಬರ್ಡೇಲಿ ನಾನು ಕೋವಿಡ್ ಆದಮೇಲೆ ಮತ್ತೆ ಸಿಗ್ತೀನಿ ಅಂತೆಲ್ಲ ರೆಡಿಯಾಗಿದ್ದು ಅದೇ ವರ್ಷ. ಬಟ್ ಅವತ್ತು ಬ್ಯಾರಿಕೇಡೆಲ್ಲ ಹೊಡೆದು ಜನ ಎಲ್ಲ ಬಂದು ನೂಕ್ಲು ಪೊಲೀಸವ್ರು ನಿಲ್ಲಿಸ್ಬಿಟ್ರು. ಏನಾಗುತ್ತೆ, ಎಲ್ಲೋ ತೊಂದರೆ ಆಗೋದು ಮತ್ತು ಅಪಾಯ ಆಗೋದು, ಯಾರಿಗಾರು ಹೆಚ್ಚು ಕಮ್ಮಿ ಆಗೋದು ಯಾಕೆ ಹೇಳಿ, ಅದರಿಂದ ನಿಲ್ಲಿಸಿದ್ದು. ಸೊ ಥಿಯೇಟ್ರೂ ಅಷ್ಟೇ, ನಾನು ಬೇಡ, ಶೋ ಕರೆಕ್ಟಾಗಿ ಆಗಲಿ ಬಿಡಿ. ನಾವು ಹೋಗೋದ್ರಿಂದ ಎಲ್ಲರೂ ಕೂತ್ಕೊಳ್ಳೋದು ಲೇಟು, ಥಿಯೇಟ್ರಿಂದ ಹೊರಗಡೆ ಹೋಗೋದು ಲೇಟು, ಶೋ ಡಿಸ್ಟರ್ಬ್ಸ್ ಆಗ್ತವೆ. ಐ ಡಿಂಟ್ ವಾಂಟ್ ಟು ಡೂ ದ್ಯಾಟ್. ಸೊ ಐ ಡೋಂಟ್ ಥಿಂಕ್ ಐಲ್ ಬಿ ಗೋಯಿಂಗ್ ಟು ದ ಥಿಯೇಟರ್ಸ್. ಓಕೆ ಸರ್, ಫೈನಲಿ ನೀವು 2 ವರ್ಷ ಆದಮೇಲೆ ಸಿಕ್ಕರು, 1 ವರ್ಷ ಆದಮೇಲೆ ಸಿಕ್ಕರು, ಯಾವಾಗ ಸಿಕ್ಕರು ನಿಮ್ಮ ಫ್ಯಾನ್ಸಿಗೆ ಆ ಪ್ರೀತಿ ಯಾವಾಗಲೂ ಇರುತ್ತೆ. ಆಲ್ರೆಡಿ 1-2 ತಿಂಗಳು ಮುಂಚೆನೇ ಡೇಟ್ ಅನೌನ್ಸ್ ಆಗ್ತಿದ್ದಂಗೆ ಕಟೌಟ್ಗಳನ್ನೆಲ್ಲ ರೆಡಿ ಮಾಡ್ಕೋತಿದ್ದಾರೆ, ಹೆಂಗೆ ಸೆಲೆಬ್ರೇಟ್ ಮಾಡಬೇಕು, ಎಲ್ಲೆಲ್ಲಿ ಹಾಕಬೇಕು, ಏನೇನಂತ ಅವ್ರದ್ದೇ ಒಂದು ಪ್ಲ್ಯಾನಿಂಗ್ ನಡೀತಾ ಇರುತ್ತೆ. ಸೊ ಏನು ಹೇಳ್ತೀರಾ ಸರ್ ಫೈನಲಿ ಫ್ಯಾನ್ಸ್ಗೆ ಮ್ಯಾಕ್ಸ್ ಬಗ್ಗೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಹೀಗೆ ಕೂತ್ಕೊಂಡು ಸಿನಿಮಾ ಸಕ್ಸಸ್ ಬಗ್ಗೆ ಒಂದಷ್ಟು ವಿಚಾರ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಎಸ್, ಮ್ಯಾಕ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸುದೀಪ್ ಸರ್ ಹಂಚ್ಕೊಂಡ್ರು. ಎಲ್ಲರೂ ಯಾವಾಗ ಮ್ಯಾಕ್ಸ್ ಅಂತಿದ್ರಿ, ಫೈನಲಿ ಡೇಟ್ ಅನೌನ್ಸ್ ಆಗಿದೆ. ಅದ್ರ ಬಗ್ಗೆ ಇವ್ರು ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ರಿ, ಅದು ಕೂಡ ಮಾತಾಡ್ಸಿದ್ದಾಗಿದೆ. ಇನ್ನೇನಿದ್ರು ಸಿನಿಮಾ ನೋಡೋದೊಂದೇ ಬಾಕಿ. 25ನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾ ಇರಿ ಸಮಯ ನ್ಯೂಸ್. ನನಗೆ ಕತೆ ಕೇಳಿದಾಗ ಕಲೆಬುಲ್ಲಿ ತಾನು ಅವ್ರು ಹೇಳಿದ್ದು, ಕತೆ ಕೇಳಿ ಸರ್, ಇಷ್ಟ ಆದರೆ ಬೇಕಾದ್ರೆ ಅವ್ರ ಕತೆನೂ ಕೊಡ್ತಾರೆ. ನನಗೆ ಗೊತ್ತು, ಒಂದೊಂದು ಸತಿ ಟೆಕ್ಸ್ಟ್ ಬಂದಾಗಲೂ ಯಾವಾಗ ಪ್ಲೀಸ್ ಮಾಡಿ ಸಿನಿಮಾ ಮಾಡಿ, ಕ್ರಿಕೆಟ್ ಆಡಿದ್ರು ಬೈಯೋರು, ಇದು ಮಾಡೋದು ಯಾವಾಗ, ಅದೆಲ್ಲ ಬಿಟ್ಬಿಟ್ಟದು. ಇದು ಒಂಥರ ನನಗೆ ಸಿಂಪ್ಲರ್ ಫಿಲ್ಮ್ ಅಂತ ಅನ್ನಿಸ್ತು ಅವಾಗ. ನೀವು ಬೇರೆ ನಿರ್ದೇಶಕನ ಇಟ್ಕೊಂಡು ಮಾಡ್ಕೊಬೋದು ನಾವು ಹಾಗೆ ಅಂದ್ಬಿಟ್ಟು. ಬಟ್ ನನಗೆ ಅದು ಮಾಡೋಕ್ಕೆ ಇಷ್ಟ ಬರಲಿಲ್ಲ. 100% ಅದು ಮಾಡೇ ಮಾಡ್ತೀವಿ. ಬಟ್ ಕೆ ಎಸ್ ರವಿಕುಮಾರ್ ಅಂತವ್ರು ಏನಾಗುತ್ತೆ, ತುಂಬ ಹೊಸಬ್ರು ಅಂತ ಬಂದು ನಮ್ಮ ರಾಜ್ಯದವರಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ನಾವು ಮಾತಾಡಬೇಕಾಗತ್ತೆ. ಏನಾರ ಮಾಡೋದ್ರಿಂದ ಸಿನಿಮಾ ಹಾಳಾಗುತ್ತೆ ಅನ್ನಂಗಿದ್ರೆ ಅದು ಮಾಡಿಸಿಲ್ಲ ನಾನು. I'm not a human. I'm a demon.